ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಕ್ಲಾಸಲ್ಲಿ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಾವು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ ಪ್ರೀವಿಯಸ್ ಲೆಕ್ಚರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇನ್ ದ ಪ್ರೀವಿಯಸ್ ಲೆಕ್ಚರ್ ವಿ ಲರ್ನ್ಡ್ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಬಯೋಮಾಲಿಕ್ಯೂಲ್ಸ್ ಆರ್. ಅದನ್ನ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಥವಾ ಲಿವಿಂಗ್ ಸೆಲ್ಸ್ ಅಲ್ಲಿರೋ ಮಾಲಿಕ್ಯೂಲ್ಸ್ನ ಹೆಂಗೆ ಅನಲೈಸ್ ಮಾಡ್ಬೋದು, ಹೆಂಗೆ ನಮ್ಮ ಸೆಲ್ಸ್ದು ಕಾಂಪೋಸಿಷನ್ ಕಂಡುಹಿಡಿಬೋದು, ಅದ್ರ ಬಗ್ಗೆ ಕಲ್ತ್ಕೊಂಡ್ವಿ. ಹಾಗೆಯೇ ವಿ ಆಲ್ಸೋ ಲರ್ನ್ಡ್ ಅಬೌಟ್ ಮೈಕ್ರೋಮಾಲಿಕ್ಯೂಲ್ಸ್ ಆ್ಯಂಡ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಆ್ಯಂಡ್ ವಿ ಎಂಡೆಡ್ ದ ಪ್ರೀವಿಯಸ್ ಸೆಷನ್ ಕೊನೆಯಲ್ಲಿ ನಾವು ಪ್ರೈಮರಿ ಮತ್ತು ಸೆಕೆಂಡರಿ ಮೆಟಬಲೈಟ್ಸ್ನ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಹೋಪ್ಫುಲಿ ನೀವೆಲ್ಲ ಕ್ಲಾಸ್ ಮುಗ್ದಾದ್ಮೇಲೆ ಹೋಗಿ ಓದಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೋಟೀನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ ಮಾನೋಮರ್ಸ್ ಮತ್ತು ಪಾಲಿಮರ್ಸ್ ಬಗ್ಗೆ. ನಿಮಗೆ ನೆನಪಿದ್ರೆ ನಿಮಗೆ ಗೊತ್ತಿರುತ್ತೆ ಪ್ರೋಟೀನ್ಸ್ ಆರ್ ಪಾಲಿಮರ್ಸ್. ಪ್ರೋಟೀನ್ಸ್ ಆರ್ ಅ ಟೈಪ್ ಆಫ್ ಪಾಲಿಮರ್ಸ್ ಅಂತ. ಸೊ ಪಾಲಿಮರ್ ಮತ್ತು ಮೋನೋಮರ್ ಬಗ್ಗೆ ಮಧ್ಯೆ ಡಿಫ್ರೆನ್ಸ್ ಏನಿದೆ ನೆನಪಿದ್ಯಾ? ಮಾನೋಮರ್ಸ್ ಆರ್ ಸಿಂಗಲ್ ಯೂನಿಟ್ಸ್. ಈ ಯೂನಿಟ್ಸ್ ಸಿಮಿಲರ್ ಟೈಪ್ ಆಫ್ ಯೂನಿಟ್ಸ್ ಜಾಯಿನ್ ಆಗಿ ಒಂದು ಉದ್ದದ ಚೈನ್ ಫಾರ್ಮ್ ಆದಾಗ ನಾವು ಅದಕ್ಕೆ ಪಾಲಿಮರ್ ಅಂತ ಕರಿತೀವಿ. ಸೊ ಮೋನೋ ಅಂತ ಅಂದ್ರೇನೆ ನಮಗೆ ಗೊತ್ತಿದೆ ಒನ್ ಅಂತ, ಪಾಲಿ ಅಂದ್ರೇನು ಮೆನಿ. ಸೊ ಪ್ರೋಟೀನ್ಸ್ ಆರ್ ಅ ಟೈಪ್ ಆಫ್ ಪಾಲಿಮರ್. ಅಂದರೆ ಒಂದು ರೀತಿಯ ಯೂನಿಟ್ ಜಾಯಿನ್ ಆಗಿ ಮತ್ತೆ ಒಂದು ಲಾಂಗ್ ಚೈನ್ ಫಾರ್ಮ್ ಮಾಡಿದಾಗ ನಾವು ಅದಕ್ಕೆ ಪಾಲಿಮರ್ ಅಂತ ಕರಿತೀವಿ. ಓಕೆನಾ? ಸೊ ಇವಾಗ ನಾವು ಪ್ರೋಟೀನ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಪ್ರೋಟೀನ್ಸ್ನಲ್ಲಿ ಯಾವ ರೀತಿಯ ಮಾನೋಮರ್, ಯಾವ ರೀತಿಯ ಪಾಲಿಮರ್ ನಮಗೆ ಕಾಣಿಸುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಪ್ರೋಟೀನ್ಸಲ್ಲಿ ಯಾವ ಮೋನೋಮರ್ ಇರುತ್ತೆ ಅದಕ್ಕೆ ನಾವು ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಈ ಮೋನೋಮರ್ನ ನೀವೊಂದು ಬೀಡ್ ಅಂತ ಅನ್ಕೊಳ್ಬೋದು, ಬೀಡ್ ಅಥವಾ ಮಣಿ ಅಂತ ಅನ್ಕೊಳ್ಬೋದು. ಪಾಲಿಮರ್ ಇಸ್ ಲೈಕ್ ಅ ಸ್ಟ್ರಿಂಗ್ ಆಫ್ ಬೀಡ್ಸ್. ಎಷ್ಟೊಂದು ಬೀಡ್ಸ್ ಜಾಯಿನ್ ಮಾಡಿ ಒಂದು ಮಣಿಗಳ ಹಾರ ರೀತಿ ಮಾಡಿದ್ರೆ ದಟ್ ಈಸ್ ಅ ಪಾಲಿಮರ್. ಓಕೆನಾ? ಸೊ ಇವಾಗ ನಾವು ಒಂದು ಮಣಿನ ಜಾಯಿನ್ ಮಾಡಿ ಒಂದು ಉದ್ದದ ದಾರ ಮಾಡಬೇಕು ಅಂದರೆ, ಒಂದು ಉದ್ದದ ಹಾರ, ಮಣಿಗಳ ಹಾರ ಮಾಡಬೇಕಂದ್ರೆ ನಮಗೆ ದಾರ ಬೇಕಾಗತ್ತಲ್ವಾ? ಅದೇ ರೀತಿ ಪ್ರೋಟೀನ್ಸಲ್ಲಿ ಅಮೈನೋ ಆಸಿಡ್ಸ್ನೆಲ್ಲ ಜಾಯಿನ್ ಮಾಡಿ ಒಂದು ಉದ್ದದ ಚೈನ್ ಆಫ್ ಅಮೈನೋ ಆಸಿಡ್ಸ್ ಮಾಡಬೇಕಂದ್ರೆ ಅದಕ್ಕೆ ಕೆಮಿಕಲ್ ಬಾಂಡ್ ಸಿಂಥಸೈಸ್ ಆಗುತ್ತೆ. ಆ ಕೆಮಿಕಲ್ ಬಾಂಡ್ ಹೆಸರು ಪೆಪ್ಟೈಡ್ ಬಾಂಡ್. ಓಕೆ, ಸೊ ದೀಸ್ ಆರ್ ಅಮೈನೋ ಆಸಿಡ್ಸ್. ಇದೆಲ್ಲ ಕೂಡ ಬೇರೆ ಬೇರೆ ರೀತಿಯ ಅಮೈನೋ ಆಸಿಡ್ಸ್. ಈ ಅಮೈನೋ ಆಸಿಡ್ಸ್ ಒಂದಕ್ಕೊಂದು ಜಾಯಿನ್ ಆಗಿ ಒಂದು ಪಾಲಿಮರ್ ಆಗುತ್ತೆ. ಓಕೆನಾ? ಸೊ ಒಂದು ಅಮೈನೋ ಆಸಿಡ್ ಇನ್ನೊಂದು ಅಮೈನೋ ಆಸಿಡ್ ಜೊತೆ ಜಾಯಿನ್ ಆಗಬೇಕಂದ್ರೆ ಒಂದು ಬಾಂಡ್ ಫಾರ್ಮೇಷನ್ ಆಗಬೇಕು. ಆ ಬಾಂಡ್ಗೆ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಮೋನೋಮರ್ ಯೂನಿಟ್ ಇಸ್ ಅಮೈನೋ ಆಸಿಡ್. A string or a chain of amino acids is called a polypeptide. ಈ ಟರ್ಮ್ನ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಪ್ರೋಟೀನ್ಸಲ್ಲಿ ಮಾನೋಮರ್ ಇಸ್ ಕಾಲ್ಡ್ ಅಮೈನೋ ಆಸಿಡ್, ಪಾಲಿಮರ್ ಇಸ್ ಕಾಲ್ಡ್ ಪಾಲಿಪೆಪ್ಟೈಡ್. ಅಮೈನೋ ಆಸಿಡ್ಸ್ನ ಚೇನ್ ಮಾಡುವಾಗ ಜಾಯಿನ್ ಮಾಡೋ ಬಾಂಡ್ ಹೆಸರು ಪೆಪ್ಟೈಡ್ ಬಾಂಡ್. ಓಕೆನಾ? ಸೊ ಇದಿಷ್ಟು ಪ್ರೀವಿಯಸ್ ಕ್ಲಾಸ್ದೇ ರಿವಿಷನ್. ಈಗ ಅಮೈನೋ ಆಸಿಡ್ಸ್ ಅಂದರೆ ಏನು ಅದ್ರ ಬಗ್ಗೆ ಫಸ್ಟ್ ಕಲ್ತ್ಕೊಳ್ಳೋಣ. ಆಮೇಲೆ ಹೆಂಗೆ ಪ್ರೋಟೀನ್ಸ್ ಆಗಿ ಫಾರ್ಮ್ ಆಗುತ್ತೆ, ಪಾಲಿಮರೈಸೇಷನ್ ಆಗಿ, ಅದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ಆಮೇಲೆ ಪ್ರೋಟೀನ್ಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಓಕೆನಾ? ಸೊ ಇವಾಗ ಅಮೈನೋ ಆಸಿಡ್ಸ್ ಅಂದ್ರೆ ಏನು? ಅಮೈನೋ ಆಸಿಡ್ಸ್ ಆರ್ ಎ ಟೈಪ್ ಆಫ್ ಬಯೋಮಾಲಿಕ್ಯೂಲ್. ಇದು ನಮಗೆ ಆಸಿಡ್ ಸಾಲ್ಯುಬಲ್ ಪೂಲಲ್ಲಿ ಸಿಗುತ್ತೆ. ಇದು ಚಿಕ್ಕ ಮಾಲಿಕ್ಯೂಲ್ಸ್ ಟ್ರೈಕ್ಲೋರಾಸಿಟಿಕ್ ಆಸಿಡ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಹೇಳಿದ್ದೆ ಅಲ್ವಾ? ಯಾವ್ದಾರ ಲಿವಿಂಗ್ ಟಿಶ್ಯೂ ತೊಗೊಂಡು ಟ್ರೈಕ್ಲೋರಾಸಿಟಿಕ್ ಆಸಿಡ್ ಜೊತೆ ಹಾಕಿ ಪೆಸಲ್ ಅಂಡ್ ವಾಟರಲ್ಲಿ ಗ್ರೈಂಡ್ ಮಾಡಿ ನಾವು ಅದನ್ನು ಫಿಲ್ಟರ್ ಮಾಡಿದಾಗ ನಮ್ಗೆ ಆಸಿಡ್ ಸಾಲ್ಯುಬಲ್ ಪೂಲ್, ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಸಿಗುತ್ತೆ. ಆಸಿಡ್ ಸಾಲ್ಯುಬಲ್ ಪೂಲ್ಗೆ ನಾವು ಫಿಲ್ಟ್ರೇಟ್ ಅಂತ ಕೂಡ ಕರಿತೀವಿ. ಅಲ್ಲಿ ನಾನು ಹೇಳಿದ್ದೆ ನಿಮಗೆ ಅಮೈನೋ ಆಸಿಡ್ಸ್ ಅಲ್ಲಿ ಸಿಗುತ್ತೆ ಅಂತ. ಸೊ ದೀಸ್ ಆರ್ ಬೇಸಿಕಲಿ ಮೈಕ್ರೋಮಾಲಿಕ್ಯೂಲ್ಸ್. ಇದಕ್ಕೆ ಮಾಲಿಕ್ಯುಲರ್ ವೇಟ್ 800ಗಿಂತ ಕಡಿಮೆ ಡಾಲ್ಟನ್ಸ್ ಇರುತ್ತೆ. ಸೊ ಈ ಅಮೈನೋ ಆಸಿಡ್ಸ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಡೆಫಿನೆಟ್ಲಿ ಬಿಕಾಸ್ ದೇ ಕಂಟೇನ್ ಕಾರ್ಬನ್ ಅಲ್ವಾ? ಅಮೈನೋ ಆಸಿಡ್ಸ್ ಹೆಸರು ಕೇಳಿದ್ರೇ ನಾವು ಹೇಳ್ಬೋದು ಕೆಮಿಕಲಿ ಅದು ಯಾವುದರಿಂದ ಫಾರ್ಮ್ ಆಗಿರುತ್ತೆ ಅಂತ. ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಅಮೈನೋ ಆಸಿಡ್ಸ್ ಅಲ್ಲಿ ಒಂದು ಅಮೈನ್ ಗ್ರೂಪ್ ಇರುತ್ತೆ, ಹಾಗೇನೆ ಒಂದು ಕಾರ್ಬಾಕ್ಸಿಲ್ ಗ್ರೂಪ್ ಇರುತ್ತೆ. ಅಮೈನ್ ಗ್ರೂಪ್ ಇಸ್ NH2, ರೈಟ್? ಕಾರ್ಬಾಕ್ಸಿಲ್ ಗ್ರೂಪ್ ಇಸ್ COH. ಸೊ ಈ ಎರಡೂ ಗ್ರೂಪ್ಸ್ ಇರುತ್ತೆ. ಹಾಗಾಗಿ ಈ ಮಾಲಿಕ್ಯೂಲ್ಸ್ಗೆ ನಾವು ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಸೊ ಅಮೈನೋ ಆಸಿಡ್ಸ್ ಆರ್ ಬೇಸಿಕಲಿ ಸಬ್ಸ್ಟಿಟ್ಯೂಟೆಡ್ ಮೀಥೇನ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಮೀಥೇನ್ ಏನು? ಫಾರ್ಮ್ಯುಲಾ CH4.
ಈ CH4ಗೆ ನಾವು ಒಂದೊಂದು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ನಮಗೆ ಅಮೈನೋ ಆಸಿಡ್ ಸಿಗುತ್ತೆ. ಸೊ ಈ 4 ಕಾರ್ಬನ್ ಅಲ್ಲಿ ಕೂಡ ನಮಗೆ 4 ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇರುತ್ತೆ. ಫಸ್ಟ್ ಹೈಡ್ರೋಜನ್ ಇರುತ್ತೆ. ಸಿ ಹಿಯರ್ ಯು ಹ್ಯಾವ್ ಹೈಡ್ರೋಜನ್, ಯು ಹ್ಯಾವ್ ಕಾರ್ಬಾಕ್ಸಿಲ್ ಗ್ರೂಪ್, ಯು ಹ್ಯಾವ್ ಅಮೈನ್ ಗ್ರೂಪ್, ಮತ್ತೊಂದು ವೇರಿಯಬಲ್ ಗ್ರೂಪ್ ಆಗಿರುತ್ತೆ. ಆರ್ ಅಂತ ನಾವು ಅದನ್ನ ಡಿನೋಟ್ ಮಾಡ್ತೀವಿ. ಈ ವೇರಿಯಬಲ್ ಗ್ರೂಪ್ ಏನಾದರೂ ಆಗಿರ್ಬೋದು, ಅದು ಹೈಡ್ರೋಜನ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಆರೋಮ್ಯಾಟಿಕ್ ರಿಂಗ್ ಆಗಿರ್ಬೋದು. ಆರ್ ಇಸ್ ವೇರಿಯಬಲ್. ವೇರಿಯಬಲ್ ಅಂದ್ರೆ ಏನು? ಬೇರೆ ಬೇರೆ ಚೇಂಜ್ ಆಗುತ್ತೆ ಅಂತ. ಸೊ ಆರ್ ಬೇರೆ ಬೇರೆ ರೀತಿಯದಿರುತ್ತೆ. ಎಲ್ಲ ಅಮೈನೋ ಆಸಿಡ್ಸ್ ಅಲ್ಲಿ ಈ ಮಿಕ್ಕಿರೋ 3 ಕಾಮನ್ ಇರುತ್ತೆ. ಓಕೆನಾ? ಸೊ ದೀಸ್ ಆರ್ ಕಾಲ್ಡ್ ಸಬ್ಸ್ಟಿಟ್ಯೂಟೆಡ್ ಮೀಥೇನ್ಸ್ ಬಿಕಾಸ್ ಇದರಲ್ಲಿ ನಮಗೆ 4 ಬೇರೆ ಗ್ರೂಪ್ಸ್ ಕಾಣಿಸುತ್ತೆ. ಒಂದು ಹೈಡ್ರೋಜನ್, ಒಂದು ಕಾರ್ಬಾಕ್ಸಿಲ್ ಗ್ರೂಪ್, ಒಂದು ಅಮೈನ್ ಗ್ರೂಪ್, ಇನ್ನೊಂದು ಆರ್ ಅಂತ ನಾವು ಡೆಸಿಗ್ನೇಟ್ ಮಾಡ್ತೀವಿ. ಈ ಆರ್ ಇಸ್ ವೇರಿಯಬಲ್, ಅದು ಬೇರೆ ಏನಾದರೂ ಆಗಿರ್ಬೋದು. ಓಕೆ, ಈಗ ಯಾವ ಕಾರ್ಬನ್ಗೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ ಅದಕ್ಕೆ ನಾವು ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಇಲ್ಲಿ ಈ ಕಾರ್ಬನ್ಗೆ ಕಾರ್ಬಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಈ ಅಮೈನೋ ಆಸಿಡ್ ಅಲ್ಲಿ. ಸೊ ಅಮೈನೋ ಆಸಿಡ್ಸ್ ಈ ರೀತಿ ಫಾರ್ಮ್ ಆಗಿರೋದಕ್ಕೆ ನಾವು ಆಲ್ಫಾ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಓಕೆ, ಸೊ ಯು ಕ್ಯಾನ್ ಕಾಲ್ ದೆಮ್ ಆಲ್ಫಾ ಅಮೈನೋ ಆಸಿಡ್ಸ್. ಅಮೈನೋ ಆಸಿಡ್ಸ್ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಸುಮಾರು ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್ ಇದೆ. 100ಕ್ಕೂ ಹೆಚ್ಚು ರೀತಿಯ ಅಮೈನೋ ಆಸಿಡ್ಸ್ ಇದೆ. ಈ ಅಮೈನೋ ಆಸಿಡ್ ಒಂದರಿಂದ ಇನ್ನೊಂದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಬರೀ ಈ ಆರ್ ಗ್ರೂಪ್. ಇವಾಗ ನಾನು ಏನೆಲ್ಲ ಹೈಲೈಟ್ ಮಾಡ್ತಾ ಇದ್ದೀನಿ, NH2 HCOH ಇದು 3 ಸೇಮ್ ಇನ್ ಆಲ್ ಅಮೈನೋ ಆಸಿಡ್ಸ್. ವೇರಿ ಆಗೋದು ಬರೀ ಈ ಆರ್ ಗ್ರೂಪ್. ಈ ಆರ್ ಗ್ರೂಪ್ ವೇರಿಯೇಷನ್ ಇಂದಾನೆ ನಾವು ತುಂಬಾ ಜಾಸ್ತಿ ರೀತಿಯ ಅಮೈನೋ ಆಸಿಡ್ಸ್ ನೋಡ್ಬೋದು. ಅಷ್ಟು ರೀತಿಯ ಅಮೈನೋ ಆಸಿಡ್ಸ್ ಇದ್ರೂ ಕೂಡ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಸ್ಟ್ರಿಂಗ್ ಆಫ್ ಬೀಡ್ಸ್ ಆಗುವಾಗ, ಅಮೈನೋ ಆಸಿಡ್ ಪ್ರೋಟೀನ್ ನ ಫಾರ್ಮ್ ಮಾಡುವಾಗ ಯೂಸ್ ಆಗೋ ಅಮೈನೋ ಆಸಿಡ್ಸ್ ಬರೀ 20 ಮಾತ್ರ. ಓಕೆ, ಬೇಸ್ಡ್ ಆನ್ ದ ನೇಚರ್ ಆಫ್ ಆರ್ ಗ್ರೂಪ್ ಬೇರೆ ಬೇರೆ ರೀತಿ ಇದ್ದು ಬೇರೆ ಬೇರೆ ರೀತಿಯ ಅಮೈನೋ ಆಸಿಡ್ಸ್ ಫಾರ್ಮ್ ಆಗುತ್ತೆ. 100ಕ್ಕಿಂತ ಹೆಚ್ಚು ಅಮೈನೋ ಆಸಿಡ್ಸ್ ಇದ್ರೂ ಕೂಡ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಸಿಂಥಸೈಸ್ ಆಗುವಾಗ ಯೂಸ್ ಆಗೋ ಅಮೈನೋ ಆಸಿಡ್ ಬರೀ 20 ಮಾತ್ರ. ಓಕೆ, ಎಕ್ಸಾಂಪಲ್ ಸ್ವಲ್ಪ ಅಮೈನೋ ಆಸಿಡ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಆಲನಿನ್, ಸಿಸ್ಟೀನ್, ಪ್ರೋಲೀನ್, ಟ್ರಿಪ್ಟೋಫ್ಯಾನ್, ಲೈಸಿನ್ ಇದೆಲ್ಲ ಕೂಡ ಅಮೈನೋ ಆಸಿಡ್ಸ್ಗೆ ಎಕ್ಸಾಂಪಲ್ಸ್. ಓಕೆ, ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಆಗಿದೆ ನಿಮಗೆ ಅಮೈನೋ ಆಸಿಡ್ಸ್ ಅಂದರೆ ಏನು ಅಂತ. ಹೌದಲ್ವಾ? ಆಲ್ ರೈಟ್, ಲೆಟ್ಸ್ ಮೂವ್ ಆನ್. ಇಲ್ಲಿ ನೋಡಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ ಆರ್ ಗ್ರೂಪ್ಗೆ. ಆರ್ ಗ್ರೂಪ್ ಏನಾದರೂ ಹೈಡ್ರೋಜನ್ ಆಗಿದ್ರೆ ಆ ಅಮೈನೋ ಆಸಿಡ್ ವಿಲ್ ಬಿ ಗ್ಲೈಸಿನ್. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಕಾರ್ಬಾಕ್ಸಿಲ್ ಗ್ರೂಪ್ ಇದೆ, ಇಲ್ಲಿ ಅಮೈನ್ ಗ್ರೂಪ್ ಇದೆ, ಇಲ್ಲಿ ಹೈಡ್ರೋಜನ್ ಇದೆ ಅಲ್ವಾ? ಸೊ ಈ 3 ಕಾನ್ಸ್ಟೆಂಟ್ ಆಗಿರುತ್ತೆ, ಇದು ಮಾತ್ರ ವೇರಿ ಆಗುತ್ತೆ. ಆರ್ ಜಾಗದಲ್ಲಿ ಹೈಡ್ರೋಜನ್ ಇದ್ರೆ ಆ ಅಮೈನೋ ಆಸಿಡ್ಗೆ ನಾವು ಗ್ಲೈಸಿನ್ ಅಂತ ಕರಿತೀವಿ. ಅದೇ ರೀತಿ ಆರ್ ಗ್ರೂಪ್ ಇಫ್ ಇಟ್ ಇಸ್ ಮೀಥೈಲ್ ಗ್ರೂಪ್, ಆ ಅಮೈನೋ ಆಸಿಡ್ಗೆ ನಾವು ಆಲನಿನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಅಮೈನೋ ಆಸಿಡ್ ಎರಡು ಬೇರೆ ಬೇರೆ ಅಮೈನೋ ಆಸಿಡ್, ಆದರೆ NH2 COOH ಹೈಡ್ರೋಜನ್ ಎರಡರಲ್ಲೂ ಕಾಮನ್ ಇದೆ. ಚೇಂಜ್ ಆಗ್ತಾ ಇರೋದು ಬರೀ ನಮ್ಮ ಆರ್ ಗ್ರೂಪ್. ಇಲ್ಲಿ ಆರ್ ಇರೋದು ಮೀಥೈಲ್ ಗ್ರೂಪ್. ಮೀಥೈಲ್ ಗ್ರೂಪ್ ಆರ್ ಆಗಿದ್ರೆ ಆ ಅಮೈನೋ ಆಸಿಡ್ಗೆ ನಾವು ಆಲನಿನ್ ಅಂತ ಕರಿತೀವಿ. ಮೂರನೇದಾಗಿ ಮೀಥೈಲ್ ಗ್ರೂಪ್ ಹೈಡ್ರಾಕ್ಸಿ ಮೀಥೈಲ್ CH2OH ಆಗಿದ್ರೆ ಆ ಅಮೈನೋ ಆಸಿಡ್ಗೆ ನಾವು ಸೆರೀನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲೂ ಕೂಡ NH2 COH ಹೈಡ್ರೋಜನ್ ಮೂರರಲ್ಲೂ ಕಾಮನ್ ಇದೆ. ಚೇಂಜ್ ಆಗ್ತಾ ಇರೋದು ಬರೀ ಆರ್ ಗ್ರೂಪ್. ಅದಕ್ಕಾಗೆ ನಾವು ಇದಕ್ಕೆ ವೇರಿಯಬಲ್ ಅಂತ ಕರೆಯೋದು, ವೇರಿಯಬಲ್ ಗ್ರೂಪ್ ಅಂತ ಕರಿತೀವಿ. ಯಾಕೆಂದ್ರೆ ಒಂದು ಅಮೈನೋ ಆಸಿಡ್ ಇಂದ ಇನ್ನೊಂದು ಅಮೈನೋ ಆಸಿಡ್ಗೆ ಚೇಂಜ್ ಆಗೋದು, ವೇರಿ ಆಗೋದು ಬರೀ ಆ ಆರ್ ಗ್ರೂಪ್ ಮಾತ್ರ. ಓಕೆನಾ? ಸೊ ಇಲ್ಲಿ ನಿಮಗೆ ಸುಮಾರು ಎಕ್ಸಾಂಪಲ್ಸ್ ಬರುತ್ತೆ ಈ ಚಾಪ್ಟರ್ ಪೂರ್ತಿನೂ. ನೀವು ಆ ಎಕ್ಸಾಂಪಲ್ಸ್ನೆಲ್ಲ ಮೆಮರೈಸ್ ಮಾಡ್ಕೋಬೇಕು. ಯಾಕೆಂದ್ರೆ ಫ್ರೀಕ್ವೆಂಟ್ ಆಗಿ ಕ್ವೆಶನ್ಸ್ ಏನು ಬರುತ್ತೆ ಈ ಚಾಪ್ಟರ್ನಿಂದ ಅದು ಎಕ್ಸಾಂಪಲ್ ಬೇಸ್ಡ್ ಆಗಿರುತ್ತೆ. ಓಕೆ, ಸೊ ಈ 3 ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್ ಹ್ಯಾವಿಂಗ್ ಡಿಫರೆಂಟ್ ವೇರಿಯಬಲ್ ಆರ್ ಗ್ರೂಪ್ಸ್. ಓಕೆ, ನೌ let's move on to talk about the classification of amino acids based on the number of amino and carboxylic group. ನಿಮಗೆ ಗೊತ್ತಿರೋ ಹಾಗೆ
amino group is basic in nature. Carboxylic group is acidic in nature. ಎಲ್ಲ ಅಮೈನೋ ಆಸಿಡ್ಸ್ ಅಲ್ಲೂ ಪಕ್ಕಾ ಒಂದು ಕಾರ್ಬಾಕ್ಸಿಲ್ ಗ್ರೂಪ್ ಒಂದು ಅಮೈನೋ ಗ್ರೂಪ್ ಇದ್ದೇ ಇರುತ್ತೆ. ಆದರೆ ಕೆಲವೊಂದು ಅಮೈನೋ ಆಸಿಡ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಕಾರ್ಬಾಕ್ಸಿಲ್ ಗ್ರೂಪ್ ಅಥವಾ ಒಂದಕ್ಕಿಂತ ಹೆಚ್ಚು ಅಮೈನೋ ಗ್ರೂಪ್ ಇರ್ಬೋದು. ಇವಾಗ ಬೇಸ್ಡ್ ಆನ್ ಎಷ್ಟು ಕಾರ್ಬಾಕ್ಸಿಲಿಕ್ ಗ್ರೂಪ್ ಎಷ್ಟು ಅಮೈನ್ ಗ್ರೂಪ್ ಪ್ರೆಸೆಂಟ್ ಇದೆ ಅದ್ರ ಬೇಸಿಸ್ ಮೇಲೆ ನಾವು ಅಮೈನೋ ಆಸಿಡ್ಸ್ನ 3 ರೀತಿಯಾಗಿ ಕ್ಯಾಟಗರೈಸ್ ಮಾಡ್ಬೋದು. ಓಕೆನಾ? ಮೊದಲನೇದು ಆಸಿಡಿಕ್ ಅಮೈನೋ ಆಸಿಡ್ಸ್. ಈ ಅಮೈನೋ ಆಸಿಡ್ ಹೆಸರಲ್ಲೇ ಗ್ಲೂಟಮಿಕ್ ಆಸಿಡ್ ಅಂತ ಇದೆ ನೋಡಿ. ಇದು ಒಂದು ಎಕ್ಸಾಂಪಲ್ ಆಸಿಡಿಕ್ ಅಮೈನೋ ಆಸಿಡ್ಗೆ. ಇದರ ಹೆಸರಲ್ಲೇ ಗ್ಲೂಟಮಿಕ್ ಆಸಿಡ್ ಅಂತ ಇದೆ. ನೀವಿಲ್ಲಿ ನೋಡಿದ್ರೆ ವಿ ಹ್ಯಾವ್ ಒನ್ ಅಮೈನ್ ಗ್ರೂಪ್, ಯು ಹ್ಯಾವ್ ಒನ್ ಕಾರ್ಬಾಕ್ಸಿಲ್ ಗ್ರೂಪ್, you have another COH carboxyl group. Over here you have amino group ಒಂದು, ಕಾರ್ಬಾಕ್ಸಿಲ್ ಗ್ರೂಪ್ 2. ಇಲ್ಲಿ ಕಾರ್ಬಾಕ್ಸಿಲ್ ಗ್ರೂಪ್ ಅಮೈನ್ ಗ್ರೂಪ್ಗಿಂತ ಹೆಚ್ಚಿರೋದ್ರಿಂದ ಈ ಅಮೈನೋ ಆಸಿಡ್ದು ನೇಚರ್ ವಿಲ್ ಬಿ ಆಸಿಡಿಕ್. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅನ್ ಆಸಿಡಿಕ್ ಅಮೈನೋ ಆಸಿಡ್. ಓಕೆನಾ? ಅದೇ ರೀತಿ ನಾವು ಬೇಸಿಕ್ ಅಮೈನೋ ಆಸಿಡ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಕ್ಸಾಂಪಲ್ ನಮಗೆ ಲೈಸಿನ್ ಇದೆ. ಲೈಸಿನಲ್ಲಿ ಇಲ್ಲಿ ನೀವು ಒಂದು ಅಮೈನೋ ಗ್ರೂಪ್ ನೋಡ್ಬೋದು, ಇಲ್ಲಿ ಒಂದು ನೋಡ್ಬೋದು. ಸೊ ನಮಗೆ ಅಮೈನೋ ಗ್ರೂಪ್ ಎಷ್ಟಿದೆ? 2 ಇದೆ. ಕಾರ್ಬಾಕ್ಸಿಲ್ ಗ್ರೂಪ್ ಎಷ್ಟಿದೆ? 1 ಇದೆ. ಇಲ್ಲಿ ಕಾರ್ಬಾಕ್ಸಿಲ್ ಗ್ರೂಪ್ಗಿಂತ ಅಮೈನ್ ಗ್ರೂಪ್ ಜಾಸ್ತಿ ಇರೋದ್ರಿಂದ, ಅಮೈನ್ ಗ್ರೂಪ್ದು ನೇಚರ್ ಬೇಸಿಕ್ ಆಗಿರೋದ್ರಿಂದ ಈ ಅಮೈನೋ ಆಸಿಡ್ಗೆ ನಾವು ಬೇಸಿಕ್ ಅಮೈನೋ ಆಸಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೇನೆ ನ್ಯೂಟ್ರಲ್ ಅಮೈನೋ ಆಸಿಡ್ಸ್ ಆರ್ another ಟೈಪ್ ಆಫ್ ಅಮೈನೋ ಆಸಿಡ್ ವೇರ್ ಕಾರ್ಬಾಕ್ಸಿಲ್ ಗ್ರೂಪ್ ಅಮೈನೋ ಗ್ರೂಪ್ 2 ಈಕ್ವಲ್ ಇನ್ ನಂಬರ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾವಿಲ್ಲಿ ವ್ಯಾಲಿನ ಕನ್ಸಿಡರ್ ಮಾಡಿದ್ರೆ ವಿ ಹ್ಯಾವ್ 1 ಕಾರ್ಬಾಕ್ಸಿಲ್ ಗ್ರೂಪ್ and we have over here we have 1 amino group. 2 ಈಕ್ವಲ್ ನಂಬರ್ ಅಲ್ಲಿ ಇರೋದ್ರಿಂದ this is considered as a ನ್ಯೂಟ್ರಲ್ ಅಮೈನೋ ಆಸಿಡ್. ಓಕೆ, ಸೊ ಇಲ್ಲೂ ಕೂಡ ನೀವು ಎಕ್ಸಾಂಪಲ್ಸ್ನ ನೆನ್ಪಿಟ್ಕೋಬೇಕು. ಆಸಿಡಿಕ್ ಅಮೈನೋ ಆಸಿಡ್ ಹೆಸರು ಗ್ಲೂಟಮಿಕ್ ಆಸಿಡ್, ಬೇಸಿಕ್ ಅಮೈನೋ ಆಸಿಡ್ಗೆ ಎಕ್ಸಾಂಪಲ್ ಲೈಸಿನ್, ನ್ಯೂಟ್ರಲ್ ಅಮೈನೋ ಆಸಿಡ್ಗೆ ಎಕ್ಸಾಂಪಲ್ ವ್ಯಾಲಿನ್. ಓಕೆ, ನೌ ಲೆಟ್ಸ್ ಟಾಕ್ ಅಬೌಟ್ ಸಮ್ ಆರೋಮ್ಯಾಟಿಕ್ ಅಮೈನೋ ಆಸಿಡ್ಸ್. ನಾನು ನಿಮಗೆ ಶುರುನಲ್ಲೇ ಹೇಳಿದೆ ಅಮೈನೋ ಆಸಿಡ್ ಸ್ಟ್ರಕ್ಚರ್ ಹೇಳುವಾಗ ಆರ್ ಏನಾದರೂ ಆಗಿರ್ಬೋದು, ಹೈಡ್ರಾಕ್ಸಿ ಮಿಥೈಲ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಅಥವಾ ಆರೋಮ್ಯಾಟಿಕ್ ರಿಂಗ್ಸ್ ಕೂಡ ಆಗಿರ್ಬೋದು ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಅಮೈನೋ ಆಸಿಡ್ಸ್ಗೆ 1 ಅಥವಾ 1ಕ್ಕಿಂತ ಹೆಚ್ಚು aromatic rings will be the R groups. Okay, so here is our alpha carbon, here you have COH, here you have amino group or NH2. This alpha carbon is attached to an R group that contains an aromatic ring. Heterocyclic aromatic rings present irutte. Illu neevu nodidre here you have COH, here you have NH2, and this R group here contains an aromatic ring. Hagene illu kuda you have carboxylic group, amino group. This is our alpha carbon. Here you have an R that contains 2 aromatic rings. ಓಕೆ, ಸೊ ಇವಾಗ ನಮ್ಮ ಆರ್ ಗ್ರೂಪಲ್ಲಿ ಅಮೈನೋ ಆಸಿಡಲ್ಲಿ ಯಾವುದಾದ್ರೂ ಆರೋಮ್ಯಾಟಿಕ್ ರಿಂಗ್ಸ್ ಇದ್ದರೆ ಅಂಥ ಅಮೈನೋ ಆಸಿಡ್ಸ್ಗೆ ನಾವು ಆರೋಮ್ಯಾಟಿಕ್ ಅಮೈನೋ ಆಸಿಡ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಆರ್ ಫಿನೈಲ್ ಆಲನಿನ್, ಟೈರೋಸಿನ್, ಟ್ರಿಪ್ಟೋಫಾನ್. ಓಕೆ, ಸೊ ಇದು 3 ಎಕ್ಸಾಂಪಲ್ಸ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್
ಅಮೈನೋ ಆಸಿಡ್ಸ್ನ ಇನ್ನೊಂದು ರೀತಿಯಲ್ಲಿ ನಾವು ಕ್ಯಾಟಗರೈಸ್ ಮಾಡ್ಬೋದು ಅಥವಾ ಕ್ಲಾಸಿಫೈ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಬೇಸ್ಡ್ ಆನ್ ವೆದರ್ ನಮ್ಮ ಬಾಡಿಲಿ ಎಬಿಲಿಟಿ ಇದೆಯಾ ಆ ಪರ್ಟಿಕ್ಯುಲರ್ ಅಮೈನೋ ಆಸಿಡ್ನ ಸಿಂಥಸೈಸ್ ಮಾಡೋದಕ್ಕೆ ಅಥವಾ ಇಲ್ವಾ ಅಂತ. ಓಕೆನಾ? ಸೊ ಈ 20 ಅಮೈನೋ ಆಸಿಡ್ ಏನು ಸಿಂಥಸೈಸ್ ಏನು ಯೂಸ್ ಅಪ್ ಆಗುತ್ತೆ ಪ್ರೋಟೀನ್ ಸಿಂಥಸಿಸಲ್ಲಿ, ಆ 20 ಅಮೈನೋ ಆಸಿಡಲ್ಲಿ ಕೆಲವೊಂದು ಅಮೈನೋ ಆಸಿಡ್ ನಮ್ಮ ಬಾಡಿಯಲ್ಲಿ ತಾನೇ ಸಿಂಥಸೈಸ್ ಮಾಡೋ ಎಬಿಲಿಟಿ ನಮಗಿದೆ. ಸೊ ಕೆಲವು ಅಮೈನೋ ಆಸಿಡ್ಸ್ನ ನಾವೇ ನಮ್ಮ ಬಾಡಿಲೇ ಸಿಂಥಸೈಸ್ ಮಾಡ್ಕೋಬೋದು. ಕೆಲವು ಅಮೈನೋ ಆಸಿಡ್ಸ್ ನಮಗೆ ಸಿಂಥಸೈಸ್ ಮಾಡೋಕ್ಕೆ ಆಗದೇ ಇರೋವಂಥ ಅಮೈನೋ ಆಸಿಡ್ಸ್ನ ನಾವು ನಮ್ಮ ಡಯಟಲ್ಲಿ ಕನ್ಸ್ಯೂಮ್ ಮಾಡಬೇಕು. ಓಕೆನಾ? ಸೊ ಯಾವುದೆಲ್ಲ ಅಮೈನೋ ಆಸಿಡ್ಸ್ ನಮ್ಮ ಬಾಡಿಯಲ್ಲಿ ಸಿಂಥಸೈಸ್ ಆಗೋ ಎಬಿಲಿಟಿ ಇಲ್ಲ, ಅಂಥ ಅಮೈನೋ ಆಸಿಡ್ಸ್ಗೆ ನಾವು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಯಾಕೆ ಎಸೆನ್ಷಿಯಲ್ ಅಂದರೆ ದಿಸ್ ಇಸ್ ಎಸೆನ್ಷಿಯಲ್ ಇನ್ ದ ಡಯಟ್. ನಾವು ಡಯಟಲ್ಲಿ ಆ ಅಮೈನೋ ಆಸಿಡ್ಸ್ ಇರುವಂಥ ಫುಡ್ ಪ್ರಾಡಕ್ಟ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ನಾವು ಕನ್ಸ್ಯೂಮ್ ಮಾಡಿದ್ರೆ ಮಾತ್ರ ನಮಗೆ ಆ ಅಮೈನೋ ಆಸಿಡ್ ಸಿಗುತ್ತೆ. ಆದರೆ ಇಫ್ ವಿ ಟಾಕ್ ಅಬೌಟ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ನಿಮ್ಮ ಡಯಟಲ್ಲಿ ಈ ಅಮೈನೋ ಆಸಿಡ್ಸ್ ಇಲ್ಲದೆ ಇದ್ರೂ ಕೂಡ ನಮ್ಮ ಬಾಡಿಗೆ ಅದಕ್ಕೆ ಅಬಿಲಿಟಿ ಇದೆ ಅದನ್ನು ತಯಾರಿಸುವಂಥದ್ದು. ಓಕೆನಾ? ಸೊ ಆರ್ ಬಾಡಿ ಕ್ಯಾನ್ ಇಟ್ ಸೆಲ್ಫ್ ಸಿಂಥಸೈಸ್ ದ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ವೆರಾಸ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಕೆನ್ ನಾಟ್ ಬಿ ಸಿಂಥಸೈಸ್ಡ್ ಬೈ ಆ ಬಾಡಿ. ನಾವು ಅದನ್ನ ಸಿಂಥಸೈಸ್ ಮಾಡೋಕ್ಕಾಗದೇ ಇರೋ ಕಾರಣದಿಂದ ನಮಗದು ಇಂಪಾರ್ಟೆಂಟ್. ಪ್ರೋಟೀನ್ ಸಿಂಥಸಿಸ್ಗೆ ಆ ಅಮೈನೋ ಆಸಿಡ್ಸ್ ಬೇಕು, ಆದರೆ ನಮ್ಮ ಬಾಡಿಯಲ್ಲಿ ಅದು ಸಿಂಥಸೈಸ್ ಮಾಡೋ ಅಬಿಲಿಟಿ ಇಲ್ಲ. ಹಾಗಾಗಿ ನಾವು ಅದನ್ನು ನಮ್ಮ ಡಯಟಲ್ಲೇ ಇನ್ಕ್ಲೂಡ್ ಮಾಡಿ ಕನ್ಸ್ಯೂಮ್ ಮಾಡಿ ನಮ್ಮ ಬಾಡಿಗೆ ಕೊಡಬೇಕು ಪ್ರೋಟೀನ್ ಸಿಂಥಸಿಸ್ ಮಾಡೋದಕ್ಕೆ. ಓಕೆನಾ? ಸೊ ಹಾಗಾಗಿ ಇದಕ್ಕೆ ನಾವು ಎಸೆನ್ಷಿಯಲ್, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಇದಕ್ಕೂ ಕೂಡ ಲಿಸ್ಟ್ ಇದೆ, ಬಟ್ ನಿಮ್ಮ ಸಿಲೆಬಸಲ್ಲಿ ಅದು ಇನ್ಕ್ಲೂಡ್ ಆಗಿಲ್ಲ. ಹಾಗಾಗಿ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗಿಲ್ಲ ಎಸೆನ್ಷಿಯಲ್ ಯಾವುದು, ನಾನ್ ಎಸೆನ್ಷಿಯಲ್ ಯಾವುದು ಅಂತ. ಓಕೆನಾ? ಸೊ ದಿಸ್ ಈಸ್ another way to classify amino acids based on our body's ability to synthesize it. Now, let's move on to talk about something called Zwitterions. Zwitterion ಅಂದ್ರೆ ಏನು? ಈ ಅಮೈನೋ ಆಸಿಡ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ಅಮೈನ್ ಗ್ರೂಪ್ ಇದೆ, ಒಂದು ಕಾರ್ಬಾಕ್ಸಿಲ್ ಗ್ರೂಪ್ ಇದೆ ಅಲ್ವಾ? ಸೊ ದಿಸ್ ಇಸ್ ಅವರ್ ಕಾರ್ಬಾಕ್ಸಿಲ್ ಗ್ರೂಪ್ ವಿಚ್ ಈಸ್ ಆಸಿಡಿಕ್ ಇನ್ ನೇಚರ್. ಹಾಗೆಯೇ ಹಿಯರ್ ವಿ ಹ್ಯಾವ್ ಅವರ್ ಅಮೈನ್ ಗ್ರೂಪ್ ವಿಚ್ ಈಸ್ ಬೇಸಿಕ್ ಇನ್ ನೇಚರ್. ಆ್ಯಂಡ್ one property of amino acids is its ionizable nature of both these functional groups. ಎರಡೂ ಕೂಡ ionizable. ಓಕೆನಾ? ಹಾಗಾಗಿ ಏನಾಗುತ್ತೆ ಅಂದರೆ ಬೇರೆ ಬೇರೆ pH ಇರೋ ಸೊಲ್ಯೂಷನಲ್ಲಿ ನಾವು ಈ ಅಮೈನೋ ಆಸಿಡ್ಸ್ನ ಆ್ಯಡ್ ಮಾಡಿದಾಗ ಅದರದ್ದು ಸ್ಟ್ರಕ್ಚರ್ ಸ್ಲೈಟ್ಲಿ ಚೇಂಜ್ ಆಗುತ್ತೆ. ಹೆಂಗೆ ಎಕ್ಸಾಕ್ಟ್ಲಿ ಆಗುತ್ತೆ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ನಾವು ಯಾವ್ದಾನ ಈ ಅಮೈನೋ ಆಸಿಡ್ನ, ಪರ್ಟಿಕ್ಯುಲರ್ ಅಮೈನೋ ಆಸಿಡ್ನ ಒಂದು ಆಸಿಡಿಕ್ pH ಇರೋ ಸೊಲ್ಯೂಷನ್ ಅಥವಾ 7ಗಿಂತ ಕಡಿಮೆ pH ಇರೋ ಸೊಲ್ಯೂಷನಲ್ಲಿ ನಾವು ಆ್ಯಡ್ ಮಾಡಿದ್ರೆ ಅವಾಗ ಏನಾಗುತ್ತೆ, this NH2, the NH2 will accept a proton and become NH3+, as you can see here. ಇದನ್ನ ಅಮೈನೋ ಆಸಿಡ್ನ ನಾವೊಂದು ಕಡಿಮೆ pH ಅಥವಾ ಅಸಿಡಿಕ್ pH ಇರುವಂಥ ಸೊಲ್ಯೂಷನಲ್ಲಿ ನಾವು ಆ್ಯಡ್ ಮಾಡಿದಾಗ ಇಟ್ ವಿಲ್ ಆಕ್ಸೆಪ್ಟ್ ಅ ಪ್ರೋಟಾನ್ ಫ್ರಮ್ ದಿ ಆಸಿಡ್ ಆ್ಯಂಡ್ NH2 will become NH3+. So this will become a positively charged ion. ಅರ್ಥ ಆಯ್ತಾ? ಸೊ ಇಟ್ ವಿಲ್ ಬಿಕಮ್ ಅ ಕ್ಯಾಟಯಾನ್ ಬೇಸಿಕಲಿ. ನಾವು ಅದೇ ಅಮೈನೋ ಆಸಿಡ್ನ ತಗೊಂಡು ಒಂದು ಬೇಸಿಕ್ pH ಅಥವಾ ಆಲ್ಕಲಿನ್ pH ಇರುವಂಥ ಸೊಲ್ಯೂಷನಲ್ಲಿ ಹಾಕಿದ್ರೆ ಅವಾಗ COOH ಅಲ್ಲಿರುವಂಥ ಪ್ರೋಟಾನ್ನ COOH ರಿಲೀಸ್ ಮಾಡಿ ಡೊನೇಟ್ ಮಾಡಿ ಇಟ್ ವಿಲ್ ಬಿಕಮ್ COO-. Here it will become an anion. It will become a negatively charged anion. Here it will become a positively charged cation. ಓಕೆನಾ? ಅರ್ಥ ಆಗ್ತಿದೆ ನಾನು ಏನು ಹೇಳ್ತಾ ಇದ್ದೀನಿ? ಒಂದು ಅಮೈನೋ ಆಸಿಡ್ ಇದೆ, ಅಮೈನೋ ಆಸಿಡಲ್ಲಿ ಅಮೈನ್ ಗ್ರೂಪು ಇದೆ, ಕಾರ್ಬಾಕ್ಸಿಲ್ ಗ್ರೂಪು ಇದೆ. ಈ ಅಮೈನೋ ಆಸಿಡ್ನ ನಾವು ತಗೊಂಡು ಒಂದು ಸೊಲ್ಯೂಷನ್ಗೆ ಆ್ಯಡ್ ಮಾಡ್ತೀವಿ. ಆ ಸೊಲ್ಯೂಷನ್ದು pH 7ಕ್ಕಿಂತ ಕಡಿಮೆ ಇದ್ದು ಅಸಿಡಿಕ್ pH ಅಲ್ಲಿರುವಂಥ ಸೊಲ್ಯೂಷನ್ ಆಗಿದ್ರೆ
it will accept a proton from the acid and it will become NH3 plus. As you can see here, it will become a positively charged cation. Similarly, ಅದೇ amino acid, similar amino acid na ನಾವು ಬೇಸಿಕ್ ಸೊಲ್ಯೂಷನ್ ಅಥವಾ ಪಿ ಎಚ್ ಕಡಿಮೆ ಇರುವಂಥ 7ಕ್ಕಿಂತ ಹೆಚ್ಚಿರುವಂಥ ಸೊಲ್ಯೂಷನ್ ಅದರಲ್ಲಿ ನಾವು ಆ್ಯಡ್ ಮಾಡಿದಾಗ ಇಟ್ ವಿಲ್ ಲೆಟ್ ಗೋ ಆಫ್ ಅ ಪ್ರೋಟಾನ್ ಆ್ಯಂಡ್ COO ಮೈನಸ್ ಆಗಿ ಇದು ಆನಯಾನ್ ಆಗುತ್ತೆ. ಓಕೆನಾ? ಸೊ ಇವಾಗ ಕೆಲವೊಂದು ಪಿ ಎಚ್ ಅಲ್ಲಿ, ಕೆಲವೊಂದು ಸ್ಪೆಸಿಫಿಕ್ ಪಿ ಎಚ್ ಅಲ್ಲಿ I'll use a different color. COOHL ಇರುವಂಥ ಪ್ರೋಟಾನ್ ಅಮೈನೋ ಆಸಿಡ್ ರಿಲೀಸ್ ಮಾಡಿ ಆ ಪ್ರೋಟಾನ್ ಇಲ್ಲಿ ಹೋಗಿ ಇಟ್ ವಿಲ್ ಬಿ ಅಕ್ಸೆಪ್ಟೆಡ್ ಬೈ ದಿ ಅಮೈನ್ ಗ್ರೂಪ್. ಸೊ ದ COOH here gets transferred here and it will become COO minus here. COO minus ಆಗುತ್ತೆ, ಇಲ್ಲಿ NH3 ಪ್ಲಸ್ ಆಗುತ್ತೆ. ವಿತಿನ್ ದ ಸೇಮ್ ಮಾಲಿಕ್ಯೂಲ್ ಪ್ರೋಟಾನ್ ಟ್ರಾನ್ಸ್ಫರ್ ಆಗುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಇಂಟ್ರಾ ಮಾಲಿಕ್ಯುಲಾರ್ ಪ್ರೋಟಾನ್ ಟ್ರಾನ್ಸ್ಫರ್. ಕೆಲವೊಂದು ಪಿ ಎಚ್ ಅಲ್ಲಿ, ಪ್ರತಿ ಅಮೈನೋ ಆಸಿಡ್ಗೂ ಒಂದು ಸ್ಪೆಸಿಫಿಕ್ ಪಿ ಎಚ್ ಇರುತ್ತೆ. ಆ ಪಿ ಎಚ್ ಅಲ್ಲಿ ಇರುವಂಥ ಸೊಲ್ಯೂಷನ್ ಒಳಗಡೆ ನೀವು ಆ ಅಮೈನೋ ಆಸಿಡ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಅದೇ ಮಾಲಿಕ್ಯೂಲಲ್ಲಿರೋ ಪ್ರೋಟಾನ್ COOH ನಲ್ಲಿರುವಂಥ ಪ್ರೋಟಾನ್, ಕಾರ್ಬಾಕ್ಸಿಲಲ್ಲಿರುವಂಥ ಪ್ರೋಟಾನ್ ಅಮೈನ್ ಗ್ರೂಪ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ COO ಮೈನಸ್ ಆಗುತ್ತೆ, NH3 ಪ್ಲಸ್ ಆಗುತ್ತೆ. ಸೊ ಹಿಂಗಾದಾಗ ಏನಾಯಿತು, ಒಂದೇ ಮಾಲಿಕ್ಯೂಲಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಕೂಡ ಇದೆ, ಒಂದು ನೆಗೆಟಿವ್ ಚಾರ್ಜ್ ಕೂಡ ಇದೆ. ಈ ಪಿ ಎಚ್, ಈ ಪರ್ಟಿಕ್ಯುಲರ್ ಪಿ ಎಚ್ ಅಟ್ ವಿಚ್ ಒಂದೇ ಮಾಲಿಕ್ಯೂಲಲ್ಲಿ ನಾವು ಒಂದು ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್ ಚಾರ್ಜ್ ಎರಡನ್ನೂ ಕೂಡ ನೋಡ್ತೀವಿ. ಅದಕ್ಕೆ ನಾವು ಐಸೋ ಇಲೆಕ್ಟ್ರಿಕ್ ಪಾಯಿಂಟ್ ಅಂತ ಕರಿತೀವಿ. ಬೇರೆ ಬೇರೆ ಅಮೈನೋ ಆಸಿಡ್ಸ್ಗೆ ಬೇರೆ ಬೇರೆ ಐಸೋ ಎಲೆಕ್ಟ್ರೋ ಪಾಯಿಂಟ್ಸ್ ಇರುತ್ತೆ. ಓಕೆನಾ? ಸೊ ಮತ್ತೆ ನಾ ಹೇಳ್ತೀನಿ, ಅಮೈನೋ ಆಸಿಡ್ ಅಲ್ಲಿ ಅಮೈನೋ ಗ್ರೂಪ್ ಇದೆ, ಕಾರ್ಬಾಕ್ಸಿಲ್ ಗ್ರೂಪ್ ಇದೆ. ಅಮೈನೋ ಗ್ರೂಪ್ ಅಥವಾ ಅಮೈನ್ ಗ್ರೂಪ್ ಏನಾಗುತ್ತಂದ್ರೆ, ನಾವು ಈ ಅಮೈನೋ ಆಸಿಡ್ನ ಯಾವುದಾದ್ರೂ ಅಸಿಡಿಕ್ ಸೊಲ್ಯೂಷನ್ ಒಳಗಡೆ ಆ್ಯಡ್ ಮಾಡಿದ್ರೆ ಅಮೈನ್ ಗ್ರೂಪ್ ಆ ಪೋರ್ಷನ್ ಆಫ್ ದ ಮಾಲಿಕ್ಯೂಲಲ್ಲಿ ಒಂದು ಪ್ರೋಟಾನ್ನ ಆಕ್ಸೆಪ್ಟ್ ಮಾಡಿಕೊಂಡು NH3 ಪ್ಲಸ್ ಆಗಿ ಪಾಸಿಟಿವ್ಲಿ ಚಾರ್ಜ್ ಕ್ಯಾಟಯಾನ್ ಆಗುತ್ತೆ. ಅದೇ ಅಮೈನೋ ಆಸಿಡ್ ನಾವು ಬೇಸಿಕ್ ಸೊಲ್ಯೂಷನ್ ಒಳಗಡೆ ಆ್ಯಡ್ ಮಾಡಿದಾಗ ಅದು ಒಂದು ಪ್ರೋಟಾನ್ನ ಲೂಸ್ ಮಾಡಿ COO ಮೈನಸ್ ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಆನಯಾನ್ ಆಗುತ್ತೆ. ಪ್ರತಿಯೊಂದು ಅಮೈನೋ ಆಸಿಡ್ಗೂ ಕೂಡ ಒಂದು ಪರ್ಟಿಕ್ಯುಲರ್ ಪಿ ಎಚ್ ಅಲ್ಲಿ ಏನಾಗುತ್ತೆ ಅಂದರೆ ಇಂಟ್ರಾಮಾಲಿಕ್ಯುಲರ್ ಪ್ರೋಟಾನ್ ಟ್ರಾನ್ಸ್ಫರ್ ಆಗುತ್ತೆ. ವೇರ್ COOH ನಲ್ಲಿ ಇರುವಂಥ ಆ ಪ್ರೋಟಾನ್ ರಿಲೀಸ್ ಆಗಿ COOH ಇಂದ ಬಿಡಿಸ್ಕೊಂಡು ಹೋಗಿ NH2 ಜೊತೆ ಜಾಯಿನ್ ಆಗಿ COO ಮೈನಸ್ ಆಗುತ್ತೆ, NH3 ಪ್ಲಸ್ ಆಗುತ್ತೆ. ಒಂದೇ ಮಾಲಿಕ್ಯೂಲಲ್ಲಿ ನಾವೊಂದು ಪಾಸಿಟಿವ್ ನೆಗೆಟಿವ್ ಎರಡೂ ಚಾರ್ಜ್ ನೋಡ್ತೀವಿ. ಆ ಪರ್ಟಿಕ್ಯುಲರ್ ಪಿ ಎಚ್ಗೆ ನಾವು ಐಸೋ ಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಕರಿತೀವಿ. ಆ ರೀತಿಯ ಅಯಾನ್ಗೆ ನಾವು ಜ್ವಿಟರಾಯಾನ್ ಅಂತ ಕರಿತೀವಿ. ಸೊ ಜ್ವಿಟರಾಯಾನ್ ಅಂದ್ರೆ ಏನು? ಜ್ವಿಟರಾಯಾನ್ಸ್ ಆರ್ ದೋಸ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್. ಇದಕ್ಕೆ ನೆಟ್ ನ್ಯೂಟ್ರಲ್ ಚಾರ್ಜ್ ಇರುತ್ತೆ. ಯಾಕಂದ್ರೆ ಒಂದ್ ಕಡೆ ಪಾಸಿಟಿವ್ ಒಂದ್ ಕಡೆ ನೆಗೆಟಿವ್ ಎರಡೂ ಇರೋದ್ರಿಂದ ಇದಕ್ಕೆ ನೆಟ್ ನ್ಯೂಟ್ರಲ್ ಚಾರ್ಜ್ ಇರುತ್ತೆ. ಆದ್ರೆ ಇದೇ ಮಾಲಿಕ್ಯೂಲ್ ಅಲ್ಲಿ ಒಂದು ಫಂಕ್ಷನಲ್ ಗ್ರೂಪ್ ಇದೆ ವಿಚ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂಡ್ another functional group that is negatively charged. Within the same molecule ನಿಮಗೆ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಫಂಕ್ಷನಲ್ ಗ್ರೂಪ್ ಇರುತ್ತೆ, ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಬಟ್ ಓವರ್ ಆಲ್ ದ ಮಾಲಿಕ್ಯೂಲ್ದು ನೆಟ್ ಚಾರ್ಜ್ ವಿಲ್ ಬಿ ನ್ಯೂಟ್ರಲ್. ಸೊ ಇದಕ್ಕೆ ನಾವು ಜ್ವಿಟರ್ ಅಯಾನ್ಸ್ ಅಂತ ಕರಿತೀವಿ. ಇದನ್ನ ನಾವು ಅಮೈನೋ ಆಸಿಡ್ಸ್ ಅಲ್ಲಿ ನೋಡ್ಬೋದು. ಅಮೈನೋ ಆಸಿಡ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿಲ್ಲ, ಬೇರೆ ಎಷ್ಟೊಂದು ಮಾಲಿಕ್ಯೂಲ್ಸ್ ಕೂಡ ಜ್ವಿಟರ್ ಅಯಾನ್ಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಬಟ್ ಅಮೈನೋ ಆಸಿಡ್ಸ್ ಕೂಡ ಜ್ವಿಟರ್ ಅಯಾನ್ ಆಗಿ ಫಾರ್ಮ್ ಆಗುತ್ತೆ ಅಟ್ ಪರ್ಟಿಕ್ಯುಲರ್ ಪಿ ಎಚ್. ಓಕೆ, ಸೊ ಈ ಪಿ ಎಚ್ ಇಸ್ ನಾಟ್ ಸೇಮ್ ಫಾರ್ ಆಲ್ ಅಮೈನೋ ಆಸಿಡ್ಸ್. ಬೇರೆ ಬೇರೆ ಅಮೈನೋ ಆಸಿಡ್ಸ್ಗೆ ಬೇರೆ ಬೇರೆ ಐಸೋ ಎಲೆಕ್ಟ್ರಿಕ್ ಪಾಯಿಂಟ್ ಇರುತ್ತೆ ಅಟ್ ವಿಚ್ ದೇ ವಿಲ್ ಫಾರ್ಮ್ ಜ್ವಿಟರ್ ಅಯಾನ್ಸ್. ಓಕೆನಾ? ಸೊ ನೆಕ್ಸ್ಟ್ ಇವಾಗ ಪ್ರೋಟೀನ್ಸ್ ಬಗ್ಗೆ ಮಾತಾಡೋಣ. ಸೊ ಅಮೈನೋ ಆಸಿಡ್ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅಮೈನೋ ಆಸಿಡ್ ಒಂದು ಬೀಡ್. ಪ್ರೋಟೀನ್ is a string of beads. Protein ಅಥವಾ we can say polypeptide. ಸೊ ಇವಾಗ ಹೆಂಗೆ ಎಕ್ಸಾಕ್ಟ್ಲಿ ಬಾಂಡ್ ಫಾರ್ಮ್ ಆಗುತ್ತೆ ಎರಡು ಅಮೈನೋ ಆಸಿಡ್ಸ್ ಮಧ್ಯೆ ಅದನ್ನ ಕಲ್ತ್ಕೊಳ್ಳೋಣ.
ಓಕೆನಾ? ಸೊ ಪ್ರೋಟೀನ್ಸ್ ನಾನು ಆಲ್ರೆಡಿ ಹೇಳಿದ ಹಾಗೆ ಇಟ್ ಇನ್ಕ್ಲೂಡ್ಸ್ ಪಾಲಿಪೆಪ್ಟೈಡ್ಸ್. ಪ್ರೋಟೀನ್ಸ್ ಆರ್ ನಥಿಂಗ್ ಬಟ್ ಪಾಲಿಮರ್ಸ್ ಆಫ್ ಅಮೈನೋ ಆಸಿಡ್ಸ್. ಆಲ್ರೆಡಿ ಹೇಳಿದ್ದೀನಿ ಇವತ್ತಿನ ಕ್ಲಾಸಲ್ಲೇ 20 ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್ ಯೂಸ್ ಆಗುತ್ತೆ ಪ್ರೋಟೀನ್ಸ್ ಫಾರ್ಮ್ ಆಗುವಾಗ. ಆಮೇಲೆ ಒಂದು ಪ್ರೋಟೀನ್ ಮತ್ತೆ ಇನ್ನೊಂದು ಪ್ರೋಟೀನ್ ಮಧ್ಯೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಯಾವ ಸೀಕ್ವೆನ್ಸ್ ಎಲ್ಲ ಅಮೈನೋ ಆಸಿಡ್ಸ್ ಜಾಯ್ನ್ ಆಗಿರುತ್ತೆ ಅದು ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್ ಪ್ರೋಟೀನ್ ನಂಬರ್ 1 ಅಲ್ಲಿ ಅಮೈನೋ ಆಸಿಡ್ 1, ಅಮೈನೋ ಆಸಿಡ್ 19, ಅಮೈನೋ ಆಸಿಡ್ 17, ಅಮೈನೋ ಆಸಿಡ್ 3 ಈ ರೀತಿ ಸೀಕ್ವೆನ್ಸ್ ಇದ್ರೆ ಇನ್ನೊಂದು ಪ್ರೋಟೀನಲ್ಲಿ ಅದೇ 20 ಅಮೈನೋ ಆಸಿಡ್ ಇರುತ್ತೆ. ಆದರೆ ಅದು ಯಾವ ಸೀಕ್ವೆನ್ಸ್ ಎಲ್ಲ ರೇಂಜ್ ಆಗಿರುತ್ತೆ ಅದು ಡಿಫರ್ ಆಗುತ್ತೆ. ಹಾಗಾಗಿ ನಮ್ಗೆ ಅಷ್ಟು ವೆರೈಟಿ ಇರೋದು ಪ್ರೋಟೀನ್ಸ್ ಅಲ್ಲಿ, ಬಿಕಾಸ್ ಒಂದು ಪ್ರೋಟೀನಿಂದ ಇನ್ನೊಂದು ಪ್ರೋಟೀನ್ಗೆ ಸೀಕ್ವೆನ್ಸ್ ಡಿಫರ್ ಆಗುತ್ತೆ. ಹಾಗೇನೆ 20 ಅಮೈನೋ ಆಸಿಡ್ ಜಾಯಿನ್ ಆಗಿ ಒಂದು ಪ್ರೋಟೀನ್ ಆಗುತ್ತೆ ಅಂತ ಅದರ ಅರ್ಥ ಪ್ರತಿ ಪ್ರೋಟೀನಲ್ಲಿ 20 ಅಮೈನೋ ಆಸಿಡ್ ಇರುತ್ತೆ ಅಂತ ಅಲ್ಲ. ಪ್ರತಿ ಪ್ರೋಟೀನಲ್ಲಿ 20 ಅಮೈನೋ ಆಸಿಡ್ ಕೂಡ ಇರ್ಬೋದು. ಕೆಲವೊಂದು ಪ್ರೋಟೀನ್ಸಲ್ಲಿ ಒಂದೊಂದು ಅಮೈನೋ ಆಸಿಡ್ ಇರೋದೇ ಇಲ್ಲ. ಹಾಗಾಗಿ ಪ್ರೋಟೀನಲ್ಲಿ ಎಷ್ಟು ಅಮೈನೋ ಆಸಿಡ್ಸ್ ಇರುತ್ತೆ ಅದು ವೇರಿಯಬಲ್. ಒಂದೇ ಅಮೈನೋ ಆಸಿಡ್ ಎಷ್ಟೊಂದು ಸಲ ಒಂದು ಪ್ರೋಟೀನಲ್ಲಿ ರಿಪೀಟ್ ಆಗ್ಬೋದು. ಕೆಲವೊಮ್ಮೆ ಪ್ರೋಟೀನಲ್ಲಿ ಒಂದೊಂದು ಅಮೈನೋ ಆಸಿಡೇ ಮಿಸ್ಸಿಂಗ್ ಇರ್ಬೋದು. ಸೊ ಅದಕ್ಕೇನು ಫಿಕ್ಸ್ಡ್ ರೂಲ್ಸ್ ಇಲ್ಲ. ಪ್ರತಿ ಪ್ರೋಟೀನಲ್ಲೂ 20 ಅಮೈನೋ ಆಸಿಡ್ ಇನ್ಕ್ಲೂಡ್ ಆಗಿರಬೇಕು, 20 ಅಮೈನೋ ಆಸಿಡ್ ಒಂದು ಸಲ ಇನ್ಕ್ಲೂಡ್ ಆಗಿರಬೇಕು, ಆ ರೀತಿ ಏನು ರೂಲ್ಸ್ ಇಲ್ಲ. ಓಕೆನಾ? ಸೊ ಅಷ್ಟು ವೆರೈಟಿ ಆಫ್ ಪ್ರೋಟೀನ್ಸ್ ನಾವು ನೋಡೋದಕ್ಕೆ ಕಾರಣ ಏನು ಅಂದರೆ ಇದೆಲ್ಲ ವೇರಿಯೇಷನ್ಸ್. ಒಂದು ಪ್ರೋಟೀನಲ್ಲಿ ಯಾವ ಸೀಕ್ವೆನ್ಸ್ ಅಲ್ಲಿ ಅಮೈನೋ ಆಸಿಡ್ ಅರೇಂಜ್ ಆಗಿದೆ ಅದು ಇನ್ನೊಂದು ಪ್ರೋಟೀನಿಂದ ಡಿಫರ್ ಆಗುತ್ತೆ. Okay, so there are 20 different types of proteins, amino acids, and a protein is a heteropolymer. ಇದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಹೆಟೆರೋ ಅಂದ್ರೆ ಏನು? ಹೆಟೆರೋ ಅಂದ್ರೆ ಡಿಫ್ರೆಂಟ್. ಓಕೆನಾ? ಹೆಟೆರೋಪಾಲಿಮರ್ ಅಂತ ಯಾಕೆ ಕರಿತೀವಿ ಅಂದ್ರೆ ಒಂದು ಪ್ರೋಟೀನಲ್ಲಿ ಬೇರೆ ಬೇರೆ ರೀತಿಯ ಅಮೈನೋ ಆಸಿಡ್ಸ್ ಅರೇಂಜ್ ಆಗಿರುತ್ತೆ. ಇವಾಗ ನಾವು ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸ್ನ ಕನ್ಸಿಡರ್ ಮಾಡಿದ್ರೆ ಸ್ಟಾರ್ಚ್ ಇಸ್ ಅ ಪಾಲಿಸ್ಯಾಕರೈಡ್. ಸ್ಟಾರ್ಚ್ ಅಲ್ಲಿ ಎಷ್ಟೊಂದು ಗ್ಲೂಕೋಸೇ ಮತ್ತೆ ಮತ್ತೆ ಜಾಯಿನ್ ಆಗಿ ಒಂದು ಲಾಂಗ್ ಚೈನ್ ಫಾರ್ಮ್ ಆಗಿರುತ್ತೆ. ಸೊ ಗ್ಲೂಕೋಸ್ 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 ಇದೇ ರೀತಿ ಸೇಮ್ ಮಾನೋಮರ್ ಯೂನಿಟ್ ಒಂದು ಲಾಂಗ್ ಚೈನ್ ಫಾರ್ಮ್ ಮಾಡಿರುತ್ತೆ ಸ್ಟಾರ್ಚ್ ಅಲ್ಲಿ. ಈ ತರ ಇದ್ರೆ ನಾವು ಅದಕ್ಕೆ ಹೋಮೋಪಾಲಿಮರ್ ಅಂತ ಕರಿತೀವಿ. ಹೋಮೋ ಅಂದ್ರೆ ಸೇಮ್. ಓಕೆನಾ? ಸೊ ಇಲ್ಲಿ ಸೇಮ್ ರಿಪೀಟಿಂಗ್ ಯೂನಿಟ್ ಮತ್ತೆ ಮತ್ತೆ ಜಾಯಿನ್ ಆಗಿ ಒಂದು ಪಾಲಿಮರ್ ಫಾರ್ಮ್ ಆಗ್ತದೆ. ಇದಕ್ಕೆ ನಾವು ಹೋಮೋಪಾಲಿಮರ್ ಅಂತ ಕರಿತೀವಿ. ಆದರೆ ಪ್ರೋಟೀನ್ಸ್ ಹಾಗಲ್ಲ. ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಪ್ರೋಟೀನ್ಸ್ ಅಲ್ಲಿ ಬೇರೆ ಬೇರೆ ರೀತಿಯ ಅಮೈನೋ ಆಸಿಡ್ಸ್ ಜಾಯಿನ್ ಆಗಿ ಚೈನ್ ಫಾರ್ಮ್ ಮಾಡುತ್ತೆ. ಬಿಕಾಸ್ ಬೇರೆ ಬೇರೆ ರೀತಿಯ ಅಮೈನೋ ಆಸಿಡ್ ಇದೆ, ಬೇರೆ ಬೇರೆ ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್ ಇದೆ. ನಾವು ಇದಕ್ಕೆ ಹೆಟೆರೋಪಾಲಿಮರ್ ಅಂತ ಕರಿತೀವಿ, ಹೋಮೋಪಾಲಿಮರ್ ಅಂತ ಕರೆಯಲ್ಲ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಪ್ರೋಟೀನ್ಸ್ ಆರ್ ಹೆಟೆರೋಪಾಲಿಮರ್ಸ್. ಒಂದಕ್ಕಿಂತ ಹೆಚ್ಚು ರೀತಿಯ ಅಮೈನೋ ಆಸಿಡ್ಸ್ ಇನ್ವಾಲ್ವ್ ಆಗಿರುತ್ತೆ ಒಂದು ಪ್ರೋಟೀನ್ ಫಾರ್ಮೇಷನ್ ಆಗೋದಕ್ಕೆ. ಓಕೆನಾ? ಆಮೇಲೆ ದೀಸ್ ಆರ್ ಲೀನಿಯರ್ ಚೈನ್ಸ್ ಆಫ್ ಅಮೈನೋ ಆಸಿಡ್ಸ್. ಲೀನಿಯರ್ ಚೈನ್ ಅಂದ್ರೆ ಸ್ಟ್ರೇಟ್ ಲೈನ್ ತರ, ಒಂದೇ ಲೈನ್ ತರ ಇರೋ ಚೈನ್ ಆಫ್ ಅಮೈನೋ ಆಸಿಡ್ಸ್ ದಟ್ ಆರ್ ಕನೆಕ್ಟೆಡ್ ಬೈ ಪೆಪ್ಟೈಡ್ ಬಾಂಡ್ಸ್. ಇದನ್ನ ಆಲ್ರೆಡಿ ನಾನು ಮಲ್ಟಿಪಲ್ ಟೈಮ್ಸ್ ಹೇಳಿದ್ದೀನಿ, ಮತ್ತೆ ಮತ್ತೆ ರಿಪೀಟ್ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ. ಅಮೈನೋ ಆಸಿಡ್ಸ್ ಒಂದ್ರ ಜೊತೆ ಇನ್ನೊಂದು ಲಿಂಕ್ ಆಗ್ಬೇಕಂದ್ರೆ ಬಾಂಡ್ ಫಾರ್ಮೇಷನ್ ಆಗಬೇಕು. ಆ ಬಾಂಡ್ ಏನ್ ಫಾರ್ಮ್ ಆಗುತ್ತೆ ಎರಡು ಅಮೈನೋ ಆಸಿಡ್ಸ್ ಮಧ್ಯ, ಅದಕ್ಕೆ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಓಕೆನಾ? ಈ ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗಿ ಒಂದು ಲಾಂಗ್ ಚೈನ್ ಆಫ್ ಅಮೈನೋ ಆಸಿಡ್ಸ್ ಏನ್ ಸಿಗುತ್ತೆ, ದಟ್ ಇಸ್ ಅ ಪಾಲಿಪೆಪ್ಟೈಡ್. ಸೊ ಹೌ ಎಕ್ಸಾಕ್ಟ್ಲಿ ಈ ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗುತ್ತೆ ನಾವಿಲ್ಲಿ ನೋಡೋಣ. ಇದು ಅಮೈನೋ ಆಸಿಡ್ ನಂಬರ್ 1, ಇದು ಅಮೈನೋ ಆಸಿಡ್ ನಂಬರ್ 2. ಇವಾಗ ಈ ಎರಡು ಅಮೈನೋ ಆಸಿಡ್ ಮಧ್ಯ ಒಂದು ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗ್ಬೇಕಂದ್ರೆ ಹೆಂಗಾಗುತ್ತೆ? ಇದರಲ್ಲಿ ಒಂದು ಡಿಹೈಡ್ರೇಷನ್ ಆಗುತ್ತೆ. 1 ಮಾಲಿಕ್ಯೂಲ್ ಆಫ್ ವಾಟರ್ ಇಸ್ ಲಾಸ್ಟ್. ಸೊ ಇಲ್ಲಿ ನಮಗೆ ಒಂದು ಕಡೆಗೆ ಅಮೈನೋ ಗ್ರೂಪ್ ಇದೆ, ಈ ಕಡೆ ಕಾರ್ಬಾಕ್ಸಿಲ್ ಗ್ರೂಪ್ ಇದೆ. ಕಾರ್ಬಾಕ್ಸಿಲ್ ಗ್ರೂಪ್ ಅಲ್ಲಿ COOH ಇದೆ. ಈ ಕಾರ್ಬಾಕ್ಸಿಲ್ ಗ್ರೂಪ್ ಅಲ್ಲಿರೋ OH ಆಫ್ ಫಸ್ಟ್ ಅಮೈನೋ ಆಸಿಡ್ ಅಂಡ್ ಈ ಅಮೈನೋ ಗ್ರೂಪ್ ಅಲ್ಲಿ ಇರುವಂತ NH2 ಇದರಲ್ಲಿ ಒಂದು ಹೈಡ್ರೋಜನ್ ಆಫ್ ದ ಸೆಕೆಂಡ್ ಅಮೈನೋ ಆಸಿಡ್ ಬೋತ್ ವಿಲ್ ಗೆಟ್ ಎಲಿಮಿನೇಟೆಡ್. ಆ ವಾಟರ್ ಮಾಲಿಕ್ಯೂಲ್ ರಿಲೀಸ್ ಆದಾಗ ಈ ಕಾರ್ಬನ್ ಮತ್ತೆ ಈ ನೈಟ್ರೋಜನ್ ಮಧ್ಯ ಒಂದು ಬಾಂಡ್ ಫಾರ್ಮ್ ಆಗುತ್ತೆ. ದ ಕಾರ್ಬನ್ ಆಫ್ ದ ಕಾರ್ಬಾಕ್ಸಿಲ್ ಗ್ರೂಪ್ ಆಫ್ ಫಸ್ಟ್ ಅಮೈನೋ ಆಸಿಡ್
and the nitrogen of the amine group of the second amino acid ಇದೆರಡರ ಮಧ್ಯೆ ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ ಆಫ್ಟರ್ ದಿಸ್ ಡಿಹೈಡ್ರೇಷನ್. ದಿಸ್ ಇಸ್ ವಾಟ್ ವಿ ರೆಫರ್ ಟು ಆಸ್ ಅ ಪೆಪ್ಟೈಡ್ ಬಾಂಡ್. ಇಲ್ಲಿ ಎರಡು ಅಮೈನೋ ಆಸಿಡ್ ಇನ್ವಾಲ್ವ್ ಆಗಿರೋದ್ರಿಂದ ಈ ಸ್ಟ್ರಕ್ಚರ್ಗೆ ನಾವು ಡೈಪೆಪ್ಟೈಡ್ ಅಂತ ಕರಿತೀವಿ. ಹೀಗೇನೆ ಒಂದಾದ್ಮೇಲೆ ಒಂದು ಅಮೈನೋ ಆಸಿಡ್ ಜಾಯಿನ್ ಆಗಿ ಇದು ಒಂದು ಲಾಂಗ್ ಚೈನ್ ಆದಾಗ ಆ ಚೈನ್ಗೆ ನಾವು ಪಾಲಿಪೆಪ್ಟೈಡ್ ಅಂತ ಕರಿತೀವಿ. ಇಲ್ಲಿ ಎರಡೇ ಅಮೈನೋ ಆಸಿಡ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಇದಕ್ಕೆ ನಾವು ಡೈಪೆಪ್ಟೈಡ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಇವಾಗ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಎರಡು ಅಮೈನೋ ಆಸಿಡ್ ಇದೆ, ಈ ಎರಡು ಅಮೈನೋ ಆಸಿಡ್ ಮಧ್ಯ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ ಅಂತ. ಫಸ್ಟ್ ಅಮೈನೋ ಆಸಿಡ್ದು ಕಾರ್ಬಾಕ್ಸಿಲ್ ಗ್ರೂಪ್, ಸೆಕೆಂಡ್ ಅಮೈನೋ ಆಸಿಡ್ದು ಅಮೈನೋ ಗ್ರೂಪ್, ಇದೆರಡೂ ಕೂಡ ಇನ್ವಾಲ್ವ್ ಆಗಿರುತ್ತೆ ಈ ಬಾಂಡ್ ಫಾರ್ಮೇಷನ್ ಅಲ್ಲಿ. ಈ ಬಾಂಡ್ ಫಾರ್ಮೇಷನ್ ಆಗುವಾಗ ಒಂದು ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ಈ ವಾಟರ್ ಮಾಲಿಕ್ಯೂಲ್ ಹೆಂಗ್ ಫಾರ್ಮ್ ಆಗುತ್ತೆ ಅಂದ್ರೆ, ಕಾರ್ಬಾಕ್ಸಿಲ್ ಗ್ರೂಪ್ ನಲ್ಲಿ ಇರುವಂತ OH, ಅಮೈನೋ ಗ್ರೂಪ್ ನಲ್ಲಿ ಇರುವಂತ ಹೈಡ್ರೋಜನ್ ಎರಡೂ ರಿಲೀಸ್ ಆಗಿ ಕಾರ್ಬಾಕ್ಸಿಲ್ ಗ್ರೂಪ್ ಅಲ್ಲಿ ಇರುವಂತ ಕಾರ್ಬನ್ ಅಮೈನ್ ಗ್ರೂಪ್ ಅಲ್ಲಿ ಇರುವಂತ ನೈಟ್ರೋಜನ್ ಜೊತೆ ಅಥವಾ ಅದೆರಡರ ಮಧ್ಯೆ ಬಾಂಡ್ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. Now let's talk about what are the functions of proteins. Proteins, ನಾವು ನೋಡಿದ ಹಾಗೆ water is the most abundant in our cells in living organisms. Water next ಬರದೆ highest quantity proteins. ನಾವು ಅದನ್ನ ಪ್ರೀವಿಯಸ್ ಕ್ಲಾಸಲ್ಲಿ ಆ ಟೇಬಲ್ ಅಲ್ಲಿ ನೋಡಿದ್ವಿ ಅಲ್ವಾ? ಸೊ ಪ್ರೋಟೀನ್ಸ್ ಅಷ್ಟೊಂದು ಪ್ರಮಾಣದಲ್ಲಿ ಯಾಕೆ ಪ್ರೆಸೆಂಟ್ ಇರ್ಬೇಕು ನಮ್ಮ ಸೆಲ್ಸ್ ಅಲ್ಲಿ? ಏನದ್ರದ್ದು ಫಂಕ್ಷನ್? ಮೊದಲನೇದು ಏನಂದ್ರೆ, ಇಟ್ ಕ್ಯಾನ್ ಬಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್. ನಾವು ಸೆಲ್ ಮೆಂಬ್ರೇನ್ ಸ್ಟ್ರಕ್ಚರ್ ಕಲ್ತಿದ್ದೀವಿ. ಸೊ ಇದು ಒಂದು ಸೆಲ್ ಅಂದ್ರೆ, ಸೆಲ್ ಮೆಂಬ್ರೇನ್ ಅಲ್ಲಿ ಫಾಸ್ಫೋಲಿಪಿಡ್ ಬೈಲೇಯರ್ ಇರುತ್ತೆ, ಅದ್ರ ಮಧ್ಯೆ ಪ್ರೋಟೀನ್ಸ್ ಇರುತ್ತೆ. ಇಂಟೆಗ್ರಲ್ ಆದ್ರೂ ಆಗಿರ್ಬೋದು, ಪೆರಿಫೆರಲ್ ಆದ್ರೂ ಆಗಿರ್ಬೋದು ಅಲ್ವಾ? ಇದನ್ನ ಕಲ್ತ್ಕೊಂಡಿದೀವಿ. ಸೊ ಸೆಲ್ ಮೆಂಬ್ರೇನ್ ಅಲ್ಲಿ ಇರುವಂತ ಈ ಪ್ರೋಟೀನ್ಸ್ ಏನಿರುತ್ತೆ, ಕೆಲವೊಮ್ಮೆ ಈ ಪ್ರೋಟೀನ್ಸ್ ಟನಲ್ ಅಥವಾ ಚಾನಲ್ಸ್ ತರ ಪ್ರೆಸೆಂಟ್ ಆಗಿರುತ್ತೆ. ಅದ್ರ ಮೂಲಕ ಸೆಲ್ ಒಳಗಿಂದ ಹೊರಗಡೆಗೆ ಮಾಲಿಕ್ಯೂಲ್ ಟ್ರಾನ್ಸ್ಪೋರ್ಟ್ ಆಗ್ಬೋದು. Okay, so these proteins that are present in the membranes will help in the transport of molecules across membranes. ಅಂದ್ರೆ ಸೆಲ್ಲಿಂದ ಒಳಗಿಂದ ಹೊರಗೆ ಕೂಡ ಹೋಗ್ಬೋದು, ಹೊರಗಡೆಯಿಂದ ಒಳಗೆ ಹೋಗ್ಬೇಕಂದ್ರೆ ಕೂಡ, if it is not able to pass through the cell membrane, phospholipid bilayer, ಅದು ಪ್ರೋಟೀನ್ಸ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗ್ಬೋದು. ಓಕೆನಾ? ಸೊ ದಿಸ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್. ಇಟ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ನ್ಯೂಟ್ರಿಯನ್ಸ್, ನಾಟ್ ನೆಸರ್ಲಿ ನ್ಯೂಟ್ರಿಯನ್ಸ್, ಇಟ್ ಕುಡ್ ಬಿ ಎನಿಥಿಂಗ್ ಅಕ್ರಾಸ್ ದ ಸೆಲ್ ಮೆಂಬ್ರೇನ್. ಆಯ್ತಾ? ಇಟ್ ಫೈಟ್ಸ್ ಇನ್ಫೆಕ್ಷಿಯಸ್ ಆರ್ಗ್ಯಾನಿಸಮ್ಸ್. ಇವಾಗ ನಮ್ಗೆ ಯಾವ್ದಾದ್ರು ಬ್ಯಾಕ್ಟೀರಿಯಾ, ವೈರಸ್ ಏನಾದ್ರೂ ಇನ್ಫೆಕ್ಷನ್ ಆದ್ರೆ ನಮ್ಮ ಬಾಡಿಯಲ್ಲಿ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇರುತ್ತೆ ಅಲ್ವಾ, ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಇರುತ್ತೆ. ನಮ್ಮ ಬಾಡಿ ವಿಲ್ ಟ್ರೈ ಟು ಫೈಟ್ ದಟ್ ಇನ್ಫೆಕ್ಷನ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ನೀವು ಕೇಳಿರ್ಬೋದು, ಆಂಟಿಬಾಡೀಸ್ ಅಂತ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಆಂಟಿಬಾಡೀಸ್ ಏನ್ ಹೆಲ್ಪ್ ಮಾಡುತ್ತೆ ಇನ್ಫೆಕ್ಷನ್ ಫೈಟ್ ಮಾಡೋದಕ್ಕೆ, ದೋಸ್ ಆಂಟಿಬಾಡೀಸ್ ಆಲ್ಸೋ ಆರ್ ಪ್ರೋಟೀನ್ಸ್. ಓಕೆ, ಸೊ ಅಲ್ಲಿ ಕೂಡ ಇಟ್ ವಿಲ್ ಹೆಲ್ಪ್ ಅಸ್ ಇನ್ ಫೈಟಿಂಗ್ ಇನ್ಫೆಕ್ಷಿಯಸ್ ಆರ್ಗ್ಯಾನಿಸಮ್ಸ್. ನೌ ಟಾಕಿಂಗ್ ಅಬೌಟ್ ಹಾರ್ಮೋನ್ಸ್. ಇನ್ಸುಲಿನ್ ಅನ್ನೋ ಹಾರ್ಮೋನ್ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಮೇಂಟೈನಿಂಗ್ ಬ್ಲಡ್ ಶುಗರ್ ಲೆವೆಲ್ಸ್. ಓಕೆ, ಸೊ ಈ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಕೂಡ ಪ್ರೋಟೀನ್. ಎನ್ಸೈಮ್ಸ್ 99%, ನಾನು ಹೇಳಿದ್ದೀನಲ್ವಾ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎನ್ಸೈಮ್ಸ್ ನಮ್ಮ ಬಾಡಿಯಲ್ಲಿ ಏನಿದೆ, ನಮ್ಮ ಸೆಲ್ಸ್ ಒಳಗೆ ಏನಿದೆ, ಅದಷ್ಟು ಕೂಡ ಪ್ರೋಟೀನ್ಸ್. ತುಂಬ ವೆರಿ ಫ್ಯೂ ಎಕ್ಸೆಪ್ಷನ್ಸ್ ಇರೋದು ವೇರ್ ಪ್ರೋಟೀನ್ ಅಲ್ಲದೆ ಎಂಜೈಮ್ಯಾಟಿಕ್ ಫಂಕ್ಷನ್ ತೋರಿಸೋ ರೀತಿ. ಓಕೆ, ಸೊ ಈ ಎಂಜೈಮ್ಸ್ ಏನು ಮಾಡುತ್ತೆ ಅಂದರೆ, ಯಾವುದಾದ್ರೂ ಬಯೋಕೆಮಿಕಲ್ ರಿಯಾಕ್ಷನ್ ನಮ್ಮ ಬಾಡಿಯಲ್ಲಿ ನಡೀತಾ ಇದ್ರೆ, ಯಾವುದಾದ್ರೂ ಮೆಟಬಾಲಿಕ್ ರಿಯಾಕ್ಷನ್ಸ್ ನಡೀತಾ ಇದ್ರೆ, ಅದರದ್ದು ರೇಟ್ನ ಎನ್ಹ್ಯಾನ್ಸ್ ಮಾಡುತ್ತೆ, ಅದನ್ನು ಫಾಸ್ಟಾಗಿ ಆಗೋ ರೀತಿ ನೋಡ್ಕೊಳ್ಳುತ್ತೆ. ಸೊ ಈ ಎನ್ಸೈಮ್ಸ್ ತುಂಬ ಮುಖ್ಯ. ಈ ಎನ್ಸೈಮ್ಸ್ ಇಲ್ಲದೆ ಇದ್ರೆ ನಮ್ಮ ಬಾಡಿಯಲ್ಲಿ ನಡೆಯೋ ಎಲ್ಲ ರಿಯಾಕ್ಷನ್ಸ್ ತುಂಬ ಸ್ಲೋ ಆಗುತ್ತೆ, ಅದರದ್ದೇ ಪೇಸಲ್ಲಿ ಆಗುತ್ತೆ. ಈ ಎನ್ಸೈಮ್ಸ್ ಇರೋದ್ರಿಂದ ಎಲ್ಲ ಫಾಸ್ಟಾಗಿ ಮಾಡಿಸುತ್ತೆ. ಓಕೆನಾ? ಇನ್ ಲಾಸ್ಟ್ ಸೆಷನಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಎನ್ಸೈಮ್ಸ್ ಬಗ್ಗೆನೇ ಇನ್ ಡೀಟೇಲ್ ಕಲ್ತ್ಕೊಳ್ಳೋಣ. ಓಕೆ, ನಾವು ಕೊಲಾಜನ್, ಇದೆರಡೂ ನಿಮಗೆ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳೋದಕ್ಕೆ. ನೀವು ಇದನ್ನ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್ ಅಲ್ಲೂ ಕಲ್ತಿರ್ಬೋದು. ದಟ್ ಕೊಲಾಜನ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ ಇನ್ ದಿ ಆನಿಮಲ್ ವರ್ಲ್ಡ್. ಹೌದಲ್ವಾ? ಎಕ್ಸ್ಟ್ರಾ ಸೆಲ್ಲೋ ಮೇಟ್ರಿಕ್ಸ್ ಅಲ್ಲಿ ಕೊಲಾಜನ್ ಅನ್ನೋ ಒಂದು ಪ್ರೋಟೀನ್ ಪ್ರೆಸೆಂಟ್ ಇರುತ್ತೆ, ಕೊಲಾಜನ್ ಎಲಾಸ್ಟಿನ್. ನೀವು ಕಲ್ತ್ಕೊಂಡಿರ್ತೀರಾ ಕನೆಕ್ಟಿವ್ ಟಿಶ್ಯೂ, ಅಂಡರ್ ಕನೆಕ್ಟಿವ್ ಟಿಶ್ಯೂ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್ ಅನ್ನೋ ಝುವಾಲಜಿ ಚಾಪ್ಟರ್ ಅಲ್ಲಿ. ಸೊ ರಿಮೆಂಬರ್, ಕೊಲಾಜನ್ ಆಲ್ಸೋ ಇಸ್ ಅ ಪ್ರೋಟೀನ್, ಅಂಡ್ ಇನ್ ಫ್ಯಾಕ್ಟ್ ಇಟ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ ದಟ್ ಯು ಕ್ಯಾನ್ ಫೈಂಡ್ ಇನ್ ದಿ ಆನಿಮಲ್ ವರ್ಲ್ಡ್.
ಬಟ್ ನೀವು ಬಯೋಸ್ಫಿಯರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ಕನ್ಸಿಡರ್ ಮಾಡ್ತೀರಾ ಅಂದರೆ ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ ಇಸ್ ರುಬಿಸ್ಕೋ ವಿಚ್ ಇಸ್ ಅನ್ ಎನ್ಸೈಮ್. ರುಬಿಸ್ಕೋ ಇಸ್ ಶಾರ್ಟ್ ಫಾರ್ ರಿಬ್ಯುಲೋಸ್ ಬಿಸ್ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್. ಓಕೆ, ಸೊ ಈ ಒಂದು ಎನ್ಸೈಮ್ನ ನಾವು ಮೋಸ್ಟ್ ಅಬಂಡೆಂಟ್ ಇನ್ ಬಯೋಸ್ಫಿಯರ್ ಅಂದರೆ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇನ್ಕ್ಲೂಡೆಡ್. ಇದು ಆ್ಯಕ್ಚುಲಿ ಪ್ಲಾಂಟ್ ಸೆಲ್ಸಲ್ಲಿ ಇರುತ್ತೆ. ಇಟ್ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್. ಹೆಂಗೆ ಎಕ್ಸಾಕ್ಟ್ಲಿ ಇದ್ರದ್ದು ಫಂಕ್ಷನ್ ಏನು ಅದನ್ನು ನಾವು ಫೋಟೋಸಿಂಥಸಿಸ್ ಚಾಪ್ಟರಲ್ಲಿ ಕಲ್ತ್ಕೋತೀವಿ. ಸದ್ಯಕ್ಕೆ ಈ ಚಾಪ್ಟರಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ ಕೊಲಾಜನ್ ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ ಇನ್ ದಿ ಆನಿಮಲ್ ವರ್ಲ್ಡ್ ಆ್ಯಂಡ್ Rubisco is the most abundant protein in the biosphere. This Rubisco is an enzyme. Okay, remember that. So ಈ ಒಂದು ಟೇಬಲ್ ಇದೆ, ಈ ಟೇಬಲ್ ಕೂಡ ಇಂಪಾರ್ಟೆಂಟ್. ಈ ಚಾಪ್ಟರ್ನಲ್ಲಿ ಬರುವಂಥ ಎಲ್ಲ ಟೇಬಲ್ಸ್ ಕೂಡ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಸುಮಾರು ಸಲ, ಅಟ್ಲೀಸ್ಟ್ 1 ಡಜನ್ ಟೈಮ್ಸ್ ಹೇಳಿರ್ತೀನಿ ಇವರಿಗೆ. ಸೊ ನೆನ್ಪಿಟ್ಕೊಂಡು ಚೆನ್ನಾಗಿ ಓದಿ ಮೆಮರೈಸ್ ಮಾಡ್ಕೊಳ್ಳಿ. ಇದರಲ್ಲಿ ಅರ್ಧ ಎಲ್ಲ ಏನಿದೆ ನಾನು ಇಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. Collagen is the intercellular ground substance that we see in animals. ಹೌದಲ್ವಾ? ಇದನ್ನ ನೀವು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅಲ್ಲಿ ಓದಿದಿರಾ. Trypsin is an enzyme that is involved in the digestion of proteins. ಇದನ್ನ ಕೂಡ digestion and absorption chapter ಅಲ್ಲಿ ನೀವು ಕಲ್ತಿರ್ತೀರಾ. Insulin, like I already mentioned, insulin is produced by our pancreas. It helps in maintaining the blood sugar levels. ಅದು ಕೂಡ ಒಂದು protein. Antibodies are proteins that our white blood cells synthesize to fight infections. ಯಾವುದೆಲ್ಲ ಇನ್ಫೆಕ್ಷನ್ ಆಗಿದೆ ನಮಗೆ, ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಯಾವುದಾದ್ರೂ ಆರ್ಗ್ಯಾನಿಸಮ್ದು ಇನ್ಫೆಕ್ಷನ್ ಆಗಿದೆ ನಮಗೆ ಅಂದರೆ ಅದ್ರ ಅಗೇನ್ಸ್ಟ್ ಫೈಟ್ ಮಾಡಬೇಕಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವ ಆಂಟಿಬಾಡೀಸ್ ಈ ಇನ್ಫೆಕ್ಷನ್ಸ್ನೆಲ್ಲ ಫೈಟ್ ಮಾಡುತ್ತೆ ಅದು ಕೂಡ ಒಂದು ಪ್ರೋಟೀನ್. ಓಕೆ, ರಿಸೆಪ್ಟರ್. ಸೊ ನಮ್ಮ ಸೆಲ್ ಮೆಂಬ್ರೇನಲ್ಲಿ ಎಷ್ಟೊಂದು ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳಿದ್ನಲ್ವಾ. ಕೆಲವೊಂದು ಟ್ರಾನ್ಸ್ಪೋರ್ಟಲ್ಲಿ ಹೆಲ್ಪ್ ಮಾಡುತ್ತೆ, ಕೆಲವೊಂದು ರಿಸೆಪ್ಟರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಯಾವುದಾದ್ರೂ ಸೆನ್ಸರಿ ರಿಸೆಪ್ಷನ್ ಇರ್ಬೋದು, ಸ್ಮೆಲ್, ಟೇಸ್ಟ್, ಅಥವಾ ಯಾವುದಾದ್ರೂ ಹಾರ್ಮೋನ್ನ ರಿಸೆಪ್ಟರ್ ಇರ್ಬೋದು. ಅದನ್ನು ನಾವು ಸೆಲ್ ಮೆಂಬ್ರೇನ್ಸಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ದ ಹಾರ್ಮೋನ್ FSH, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಇದೆ. ಅದು ನಮ್ಮ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಪಿಟ್ಯೂಟರಿ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಅದರ ಟಾರ್ಗೆಟ್ ಇರೋದು ಓವರೀಸಲ್ಲಿ. ಓಕೆ, ಸೊ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ ಓವರಿಗೆ ಹೆಂಗೆ ಹೋಗಿ ಅದರ ಎಫೆಕ್ಟ್ನ ತೋರಿಸುತ್ತೆ ಅಂದರೆ, ಬ್ರೈನ್ ಇಂದ ರಿಲೀಸ್ ಆಗುತ್ತೆ ಬ್ಲಡ್ ಒಳಗಡೆ. ಆ ಹಾರ್ಮೋನ್ ಬೈಂಡ್ ಆಗಕ್ಕಿರೋ ರಿಸೆಪ್ಟರ್ ಬರೀ ಇರೋದು ನಮ್ಮ ಓವರೀಸಲ್ಲಿ. ಸೊ ಹಾಗಾಗಿ ಅದು ಸ್ಪೆಸಿಫಿಕ್ ಆಗಿ ಓವರಿ ಮೇಲೆನೆ ಆಕ್ಟ್ ಮಾಡ್ಬೋದು. ಹಾಗೆ ಎಷ್ಟೊಂದು ಹಾರ್ಮೋನ್ ರಿಸೆಪ್ಟರ್ಸ್ ನಾವು ಪರ್ಟಿಕ್ಯುಲರ್ ಬಾಡಿ ಪಾರ್ಟ್ಸಲ್ಲಿ ಇರುವಂಥ ಸೆಲ್ಸ್, ಆ ಸೆಲ್ ಮೆಂಬ್ರೇನ್ಸಲ್ಲಿ ಮಾತ್ರ ನೋಡ್ಬೋದು. ಹಾಗಾಗಿ ಇಟ್ ವಿಲ್ ಹೆಲ್ಪ್ ಇನ್ ದ್ಯಾಟ್ ಆಸ್ ವೆಲ್ ಬೈ ಆಕ್ಟಿಂಗ್ ಲೈಕ್ ರಿಸೆಪ್ಟರ್ಸ್. GLUT4 is an example for a transport protein. GLUT4 ನಮ್ಮ ಸೆಲ್ ಮೆಂಬ್ರೇನ್ಸಲ್ಲಿ ಇರುತ್ತೆ. ಸೊ ದಿಸ್ ವಿಲ್ ಬೇಸಿಕಲಿ ಅಲೌ ದ ಟ್ರಾನ್ಸ್ಪೋರ್ಟ್ ಆಫ್ ಗ್ಲೂಕೋಸ್ ಇನ್ಸೈಡ್ ದ ಸೆಲ್ಸ್. ಇವಾಗ ನಾವು ತಿಂದಿದ್ದೆಲ್ಲ ಡೈಜೆಸ್ಟ್ ಆದಮೇಲೆ ಬ್ಲಡ್ ಒಳಗಡೆ ಹೋಗುತ್ತೆ ನ್ಯೂಟ್ರಿಯನ್ಸ್. ಬ್ಲಡ್ಡಿಂದ ನಮ್ಮ ಸೆಲ್ಸ್ಗೆ ಹೋಗ್ಬೇಕಂದ್ರೆ ಸೆಲ್ ಮೆಂಬ್ರೇನ್ ಥ್ರೂನೇ ಹೋಗ್ಬೇಕಲ್ವಾ. ಸೊ ಸೆಲ್ ಮೆಂಬ್ರೇನ್ ಥ್ರೂ ಹೋಗಿ ಸೆಲ್ ಒಳಗಡೆ ರೀಚ್ ಆಗೋದಕ್ಕೆ ಈ GLUT4 ಅನ್ನೋ ರಿಸೆಪ್ಟರ್ಸ್ ನಮಗೆ, GLUT4 ಅನ್ನೋ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಎನೇಬಲ್ಸ್ ದ ಟ್ರಾನ್ಸ್ಪೋರ್ಟ್ ಆಫ್ ಗ್ಲೂಕೋಸ್ ಇನ್ ಟು ಅವರ್ ಸೆಲ್ಸ್. ಓಕೆನಾ? ಸೊ ಹಿಯರ್ ಆರ್ ಸಮ್ ಫಂಕ್ಷನ್ಸ್ ಆಫ್ ಪ್ರೋಟೀನ್ಸ್ ದಟ್ ಯು ಹ್ಯಾವ್ ಟು ನೋ ಅಬೌಟ್. ಈಗ ನಾವು ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಬಗ್ಗೆ ಮಾತಾಡಬೇಕು. ಪ್ರೋಟೀನ್ ಫಾರ್ಮ್ ಆದಾಗ ಏನು ಸ್ಟ್ರಕ್ಚರ್ ಇರುತ್ತೆ, ಅದು ಫಂಕ್ಷನಲ್ ಆಗಬೇಕಾದ್ರೆ ಯಾವ ಸ್ಟ್ರಕ್ಚರ್ ತಗೋಬೇಕು, ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಓಕೆ, ನಾವು ಪ್ರೋಟೀನ್ ಸ್ಟ್ರಕ್ಚರ್ನ 4 ಲೆವೆಲಲ್ಲಿ ಡಿಸ್ಕ್ರೈಬ್ ಮಾಡ್ಬೋದು. ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಕ್ವಾಟರ್ನರಿ. ಇವಾಗ ಪ್ರೋಟೀನ್ ಫಾರ್ಮ್ ಆಗಿದ ತಕ್ಷಣ ಏನು ಸ್ಟ್ರಕ್ಚರ್ ಇರುತ್ತೆ ಅದಕ್ಕೆ ನಾವು ಪ್ರೈಮರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆನಾ? ಇದು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ಫಾರ್ಮ್ ಆಗಿದ ತಕ್ಷಣ ಹೆಂಗಿರುತ್ತೆ, ಒಂದು ಲೀನಿಯರ್ ಚೈನ್ ಆಫ್ ಅಮೈನೋ ಆಸಿಡ್ಸ್ ಥರ ಇರುತ್ತೆ ಅಲ್ವಾ. ಇದಕ್ಕೆ ಲೀನಿಯರ್ ಚೈನ್ ಆಫ್ ಅಮೈನೋ ಆಸಿಡ್ಸ್ ಏನಿದೆ ಇದಕ್ಕೆ ನಾವು ಪ್ರೈಮರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಮೈನೋ ಆಸಿಡ್ ಚೈನ್ ಈ ರೀತಿ ಇರೋ ಪ್ರೋಟೀನ್ ಹಿಂಗೆ ಫಂಕ್ಷನ್ ಮಾಡೋದಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಅನ್ಕೊಳ್ಳೋಣ ಯಾವುದೋ ಒಂದು ಪ್ರೋಟೀನ್ ಎನ್ಸೈಮ್ ಅಂತ. ಆ ಎನ್ಸೈಮ್ ಫಂಕ್ಷನ್ ಆಗಬೇಕಂದ್ರೆ ಅದು ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗಬೇಕು. ಅದು ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗಬೇಕಂದ್ರೆ ಅದ್ರದ್ದು ಶೇಪ್ ಒಂದು ರೀತಿ ಇರಬೇಕು. ಹೆಂಗೆ ಲಾಕ್ ಆ್ಯಂಡ್ ಕೀ, ಯಾವುದೋ ಲಾಕ್
ಓಪನ್ ಮಾಡೋಕ್ಕಾಗೋದಿಲ್ಲ. ಹಾಗೆಯೇ ಯಾವುದೋ ಎನ್ಸೈಮ್ ಯಾವುದೇ ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗೋದಕ್ಕಾಗೋದಿಲ್ಲ. ಎನ್ಸೈಮ್ ಆಕ್ಟಿವಿಟಿ ತುಂಬ ಸ್ಪೆಸಿಫಿಕ್ ಆಗಿರುತ್ತೆ. ಸೊ ಇವಾಗ ಒಂದು ಸಬ್ಸ್ಟ್ರೇಟ್ ಜೊತೆ ಈ ಎನ್ಸೈಮ್ ಬೈಂಡ್ ಮಾಡಬೇಕಂದ್ರೆ ಈ ಎನ್ಸೈಮ್ ಒಂದು ಪರ್ಟಿಕ್ಯುಲರ್ ಶೇಪ್ ಇರಬೇಕು, ಅದಕ್ಕೆ ಒಂದು 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಇರಬೇಕು, ಒಂದು ಪಾಕೆಟ್ ಥರ ಕ್ರಿಯೇಟ್ ಆಗಿರಬೇಕು, ಸೊ ದ್ಯಾಟ್ ಸಬ್ಸ್ಟ್ರೇಟ್ ಕ್ಯಾನ್ ಕಮ್ ಅಂಡ್ ಬೈಂಡ್ ಟು ಇಟ್. ಇವಾಗ ಈ ರೀತಿ ಒಂದು ಲಾಂಗ್ ಚೈನ್ ಆಫ್ ಅಮೈನೋ ಆಸಿಡ್ಸ್, ಒಂದು ಸಿಂಗಲ್ ಏನು ಹೇಳ್ತಾರೆ ಮುತ್ತಿನ ಹಾರದ ಥರ ಇದ್ದರೆ ಅಲ್ಲಿ ಯಾವುದೂ ಕ್ರೆವಿಸ್ ಇಲ್ಲ, ಯಾವುದು ಸಬ್ಸ್ಟ್ರೇಟ್ ಬಂದು ಬೈಂಡ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಕೆಲವೊಂದು ಫೋಲ್ಡಿಂಗ್ ಮಾಡಿಕೊಂಡು ಫೋಲ್ಡ್ ಆದಮೇಲೆ ಒಂದು 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಬಂದಾದಮೇಲೆ ಅದರಲ್ಲಿ ಪಾಕೆಟ್ಸ್ ಕ್ರೆವಿಸಸ್ ಇದೆಲ್ಲ ಫಾರ್ಮ್ ಆದಮೇಲೆ ಸಬ್ಸ್ಟ್ರೇಟ್ ಬಂದು ಅದಕ್ಕೆ ಬೈಂಡ್ ಆಗಬೇಕು. ಓಕೆನಾ, ಬೈಂಡ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಫಾರ್ಮ್ ಆಗಿದ ತಕ್ಷಣ ಈ ರೀತಿ ಇರುತ್ತೆ, ಬಟ್ ಹಿಂಗಿರುವಾಗ ಅದ್ರ ಕೆಲಸ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇದು ಸ್ವಲ್ಪ ಫೋಲ್ಡ್ ಎಲ್ಲ ಆಗಿ ಅದ್ರ ಫೈನಲ್ ಸ್ಟ್ರಕ್ಚರ್ನ ತೊಗೊಂಡು ಆದಮೇಲೆ ಮಾತ್ರ ಅದು ಅದ್ರ ಕೆಲಸ ಅಥವಾ ಫಂಕ್ಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನಾವು ನೋಡೋಣ ಬೇರೆ ಬೇರೆ ಏನು ಡಿಫ್ರೆನ್ಸ್ ಇದೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಕ್ವಾಟರ್ನರಿ ಸ್ಟ್ರಕ್ಚರಲ್ಲಿ. ಫಸ್ಟ್ ಪ್ರೈಮರಿ ಸ್ಟ್ರಕ್ಚರ್ ಏನಂತ ಆಲ್ರೆಡಿ ಹೇಳಿದ್ದೀನಿ. ದಿಸ್ ಇಸ್ ಅವರ್ ಪ್ರೈಮರಿ ಸ್ಟ್ರಕ್ಚರ್. ನೀವಿಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ಲೆಟ್ಸ್ ಸೇ 1 ಅಮೈನೋ ಆಸಿಡ್, 2, 3, 4 ಅಮೈನೋ ಆಸಿಡ್ಸ್ ಇಲ್ಲಿ ತೋರಿಸಿದ್ದೀವಿ. ಬೇರೆ ಬೇರೆ ಆರ್ ಗ್ರೂಪ್ ಇದೆ. ಸೊ ಇಲ್ಲಿ ಸಿ ಮತ್ತು ಎನ್ ಮಧ್ಯ ಒಂದು ಪೆಪ್ಟೈಡ್ ಬಾಂಡ್ ಇದೆ, 2 ಪೆಪ್ಟೈಡ್ ಬಾಂಡ್. ಹಾಗೆಯೇ ಇಲ್ಲಿ ಒಂದು 3rd ಪೆಪ್ಟೈಡ್ ಬಾಂಡ್ ಇದೆ. So this is basically a portion of a polypeptide that you're looking at, where we are looking at 4 amino acids. Okay na? So ಈ primary structure of amino acids ಅಲ್ಲಿ ನಮಗೆ positional information ಸಿಗುತ್ತೆ. ಸೀಕ್ವೆನ್ಸ್, ಯಾವ ಎಕ್ಸಾಕ್ಟ್ ಸೀಕ್ವೆನ್ಸ್ ಅಲ್ಲಿ ಅಮೈನೋ ಆಸಿಡ್ಸ್ ಜಾಯಿನ್ ಆಗಿದೆ ಈ ಪ್ರೋಟೀನ್ ಫಾರ್ಮ್ ಮಾಡೋದಕ್ಕೆ ಅಂತ ನಾವು ಇದ್ರಲ್ಲಿ ನೋಡ್ಬೋದು. ಓಕೆನಾ. ಸೊ ಇಟ್ ವಿಲ್ ಲಿಟ್ರಲಿ ಬಿ ಲೈಕ್ ಅ ಸ್ಟ್ರಿಂಗ್ ಆಫ್ ಬೀಡ್ಸ್ ವೇರ್ ಈಚ್ ಬೀಡ್ ರೆಪ್ರೆಸೆಂಟ್ಸ್ ಎನ್ ಅಮೈನೋ ಆಸಿಡ್. ಸೊ ಫ್ರಮ್ ದಿಸ್ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್, ಲೀನಿಯರ್ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್, ವಿ ಗೆಟ್ ದ ಪೊಸಿಷನಲ್ ಇನ್ಫಾರ್ಮೇಶನ್. ಯಾವ ಅಮೈನೋ ಆಸಿಡ್ ಎಲ್ಲಿ ಪ್ರೆಸೆಂಟ್ ಇದೆ, ಎಕ್ಸಾಕ್ಟ್ ಸೀಕ್ವೆನ್ಸ್ ಏನು, ಫಸ್ಟ್ ಅಮೈನೋ ಆಸಿಡ್ ಯಾವುದು, ಲಾಸ್ಟ್ ಅಮೈನೋ ಆಸಿಡ್ ಯಾವುದು, ಸೆಕೆಂಡ್ ಯಾವುದು, ಮಧ್ಯದಲ್ಲಿ ಏನು ಬರುತ್ತೆ, ಅದಷ್ಟು ಕೂಡ ನಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ. So by convention, a primary structure is imagined as a straight line. ಅದಕ್ಕೆ ನಾನು ಹೇಳ್ತಾ ಇರೋದು ಅವಾಗಿಂದ ಲೀನಿಯರ್ ಅರೇಂಜ್ಮೆಂಟ್ ಇರುತ್ತೆ, ಒಂದು ಸ್ಟ್ರೇಟ್ ಲೈನ್ ಥರ ಇರುತ್ತೆ ಅಂತ ಫಾರ್ಮ್ ಆಗಿದ ತಕ್ಷಣ ಇದು. ಓಕೆನಾ. ಇಲ್ಲಿ ಲೆಫ್ಟ್ ಎಂಡಲ್ಲಿ ಏನು ಅಮೈನೋ ಆಸಿಡ್ ಇರುತ್ತೆ, ಇದಕ್ಕೆ ನಾವು ಫಸ್ಟ್ ಅಮೈನೋ ಆಸಿಡ್ ಅಂತೀವಿ. ರೈಟ್ ಎಂಡಲ್ಲಿ ಏನಿರುತ್ತೆ, ಇದಕ್ಕೆ ನಾವು ಲಾಸ್ಟ್ ಅಮೈನೋ ಆಸಿಡ್ ಅಂತೀವಿ. ಇಲ್ಲಿ 4 ತೋರಿಸಿರೋದು, ಬಟ್ ಪ್ರೋಟೀನ್ಸಲ್ಲಿ ಜಾಸ್ತಿ ಇರುತ್ತೆ, 4 ಇರಲ್ಲ, ಇನ್ನು ತುಂಬ ಹೆಚ್ಚಿರುತ್ತೆ. ದಿಸ್ ಇಸ್ ಓನ್ಲಿ ಫಾರ್ ನಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಬರೀ ಚಿಕ್ಕದ ಒಂದು ಇಲಸ್ಟ್ರೇಷನ್ ತೊಗೊಂಡಿದ್ದೀನಿ. ಓಕೆನಾ. ಸೊ ಫಸ್ಟ್ ಅಮೈನೋ ಆಸಿಡ್ ಲೆಫ್ಟಲ್ಲಿ ಇರುತ್ತೆ, ಲಾಸ್ಟ್ ಅಮೈನೋ ಆಸಿಡ್ ರೈಟ್ ಸೈಡ್ಗೆ ಬರುವಂಥದ್ದು. ಫಸ್ಟ್ ಅಮೈನೋ ಆಸಿಡ್ಗೆ ನಾವು ಎನ್ ಟರ್ಮಿನಲ್ ಅಮೈನೋ ಆಸಿಡ್ ಅಂತ ಕರಿತೀವಿ. ಲಾಸ್ಟಲ್ಲಿ ಬರೋದಕ್ಕೆ ನಾವು ಸಿ ಟರ್ಮಿನಲ್ ಅಮೈನೋ ಆಸಿಡ್ ಅಂತ ಕರಿತೀವಿ. ಓಕೆನಾ. ಇದು ಎನ್ ಟರ್ಮಿನಲ್ ಯಾಕೆ ಅಂದರೆ ಇದ್ರ ಸ್ಟಾರ್ಟಿಂಗಲ್ಲಿ ನಮಗೆ NH2 ಗ್ರೂಪ್ ಇರುತ್ತೆ, ಸೊ ಎನ್. ಈ ಸಿ ಟರ್ಮಿನಲ್ ಯಾಕೆ ಅಂದರೆ ಇಲ್ಲಿ ನಮಗೆ ಕಾರ್ಬಾಕ್ಸಿಲ್ ಗ್ರೂಪ್ ಇರುತ್ತೆ, ಸೊ ಸಿ ಟರ್ಮಿನಲ್ ಅಮೈನೋ ಆಸಿಡ್. ಲೆಫ್ಟಿಗೆ ಬರೋದು ಫಸ್ಟ್ ಅಮೈನೋ ಆಸಿಡ್ಗೆ ನಾವು ಎನ್ ಟರ್ಮಿನಲ್ ಅಮೈನೋ ಆಸಿಡ್ ಅಂತೀವಿ. ರೈಟಿಗೆ ಬರೋದು ಲಾಸ್ಟ್ಗೆ ನಾವು ಸಿ ಟರ್ಮಿನಲ್ ಅಮೈನೋ ಆಸಿಡ್ ಅಂತ ಕರಿತೀವಿ. ಆ ಪ್ರೋಟೀನ್ಗೂ ಅಷ್ಟೇ, ಇದು ಎನ್ ಟರ್ಮಿನಲ್ ಎಂಡ್, ಅದು ಸಿ ಟರ್ಮಿನಲ್ ಎಂಡ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ದ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ಇವಾಗ ನಾವು ಸೆಕೆಂಡರಿ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ. ಇಲ್ಲಿ ನೀವು ನೋಡಿದ ಹಾಗೆ ಬೇರೆ ಬೇರೆ ಪ್ರೋಟೀನ್ಗೆ ಬೇರೆ ಬೇರೆ ಆರ್ ಗ್ರೂಪ್ ಇರುತ್ತೆ. ಸೊ ದಿಸ್ ಇಸ್ ಆರ್ ಗ್ರೂಪ್ ನಂಬರ್ 1, ದಿಸ್ ಇಸ್ ಆರ್ ಗ್ರೂಪ್ ನಂಬರ್ 2, ದಿಸ್ ಇಸ್ ಆರ್ ಗ್ರೂಪ್ ನಂಬರ್ 3, ದಿಸ್ ಇಸ್ ಆರ್ ಗ್ರೂಪ್ ನಂಬರ್ 4. ಹೌದಲ್ವಾ. ಬೇರೆ ಬೇರೆ ಪ್ರೋಟೀನ್ಸಲ್ಲಿ ಬೇರೆ ಬೇರೆ ಸೀಕ್ವೆನ್ಸಲ್ಲಿ ಅಮೈನೋ ಆಸಿಡ್ಸ್ ಅರೇಂಜ್ ಆಗಿರುತ್ತೆ. ಇವಾಗ ಈ ಆರ್ ಗ್ರೂಪ್ ಮತ್ತು ಈ ಆರ್ ಗ್ರೂಪ್ ಹೆಂಗೆ ರಿಯಾಕ್ಟ್ ಆಗುತ್ತೆ, ಇದರಲ್ಲಿರೋ ಕೆಮಿಕಲ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಆರ್ ಗ್ರೂಪ್. ಇದೊಂದು ಹೈಡ್ರೋಜನ್ ಇರ್ಬೋದು, ಇದೊಂದು ಆರೋಮ್ಯಾಟಿಕ್ ರಿಂಗ್ ಇರುವಂಥ ಆರ್ ಗ್ರೂಪ್ ಇರ್ಬೋದು. ಸೊ ಬೇರೆ ಬೇರೆ ಇರುತ್ತೆ. ಬೇಸ್ಡ್ ಆನ್ ಈ ಆರ್ ಗ್ರೂಪ್ ಆರ್ ಗ್ರೂಪ್ ಜೊತೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಅಥವಾ ಈ ಆರ್ ಗ್ರೂಪ್ ಜೊತೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಅಡ್ಜಸೆಂಟ್ ಆರ್ ಗ್ರೂಪ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಅದರ ಬೇಸಿಸ್ ಮೇಲೆ ಈ ಪ್ರೈಮರಿ ಸ್ಟ್ರಕ್ಚರಲ್ಲಿ ನಾವು ಕೆಲವು ಫೋಲ್ಡಿಂಗ್ಸ್ನ ನೋಡ್ಬೋದು. ಕೆಲವೊಂದು ಮಾಡಿಫಿಕೇಶನ್ಸ್ ಆಗೋದು, ಫೋಲ್ಡಿಂಗ್ ಆಗೋದನ್ನ ನಾವು ನೋಡ್ಬೋದು. ಓಕೆನಾ. ಅದನ್ನು ನಾವು 2 ರೀತಿಯಲ್ಲಿ ನೋಡ್ಬೋದು.
One is in the form of what we call alpha helix, or it will form beta sheet. ನಾ ಹೇಳ್ತೀನಿ ಇವಾಗ ನಿಮಗೆ. ಇವಾಗ ಈ ರೀತಿ ಒಂದು primary structure ಇತ್ತು. So let's say this is our primary structure. Alva, this is primary structure. ಈ primary structure, because of the interaction of R groups in it, ಇಲ್ಲ ಆಲ್ಫಾ ಹೆಲಿಕ್ಸ್ ಫಾರ್ಮ್ ಆಗ್ಬೋದು, ಇಲ್ಲ ಬೀಟಾ ಶೀಟ್ ಫಾರ್ಮ್ ಆಗ್ಬೋದು. ಇವಾಗ ಇದೊಂದು ಲಾಂಗ್ ಪಾಲಿಪೆಪ್ಟೈಡ್ ಅಂತ ನಾವು ತಗೊಂಡ್ರೆ, ಇಷ್ಟು ತುಂಬಾ ದೊಡ್ಡ ಪಾಲಿಪೆಪ್ಟೈಡ್ ಅಂತ ತಗೊಂಡ್ರೆ, ಇದು ಕೆಲವೊಂದು ಕಡೆ ಹಿಲಿಕ್ಸ್ ಫಾರ್ಮ್ ಆಗ್ಬೋದು, ಕೆಲವೊಂದು ಕಡೆ ಶೀಟ್ಸ್ ಫಾರ್ಮ್ ಆಗ್ಬೋದು, ಮತ್ತೆ ಶೀಟ್ ಫಾರ್ಮ್ ಆಗ್ಬೋದು, ಮತ್ತೆ ಹೀಲಿಕ್ಸ್ ಫಾರ್ಮ್ ಆಗ್ಬೋದು. ಸೊ ಎಲ್ಲಿ ಎಕ್ಸಾಕ್ಟ್ಲಿ ಏನು ಫಾರ್ಮ್ ಆಗುತ್ತೆ ಡಿಪೆಂಡ್ಸ್ ಅಪಾನ್ ಏನು ಆರ್ ಗ್ರೂಪ್ಸ್ ಪ್ರೆಸೆಂಟ್ ಇದೆ ಆ ಸೀಕ್ವೆನ್ಸಲ್ಲಿ. ಅದ್ರ ಬೇಸಿಸ್ ಮೇಲೆ ಅದು ಇಲ್ಲ ಹಿಲಿಕ್ಸ್ ಫಾರ್ಮ್ ಆಗುತ್ತೆ, ಇಲ್ಲಾಂದ್ರೆ ಪ್ಲೀಟೆಡ್ ಶೀಟ್ ರೀತಿ ಫೋಲ್ಡ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಹೆಂಗೆ ಅಮೈನೋ ಆಸಿಡ್ಸ್ ಕನೆಕ್ಟ್ ಆಗಿದೆ ಅಂತ. ಸೊ ಇಲ್ಲೆಲ್ಲ ಏನು ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಕೂಡ ಅಮೈನೋ ಆಸಿಡ್ಸ್. ಓಕೆ, ಸೊ ಈ ಅಮೈನೋ ಆಸಿಡ್ಸ್ ವಿಲ್ ಫಾರ್ಮ್ ದೀಸ್ ಹೆಲಿಕಲ್ ಸ್ಪೈರಲ್ ಸ್ಪ್ರಿಂಗ್ ತರ ಸ್ಟ್ರಕ್ಚರ್, ಅಥವಾ ಇಟ್ ವಿಲ್ ಫಾರ್ಮ್ ದೀಸ್ ಪ್ಲೀಟೆಡ್ ಶೀಟ್ಸ್. ಇದು ಸ್ಪ್ರಿಂಗ್ ತರ ಇರುತ್ತೆ. ಪ್ಲೀಟೆಡ್ ಶೀಟ್ಸ್ ಅಂದ್ರೆ ನಾವು ಇವಾಗ ಹೆಂಗೆ ಚೈನಾ ಫ್ಯಾನ್ ಮಾಡೋಕ್ಕೆಲ್ಲ ಸ್ಕೂಲಲ್ಲಿ ಆರ್ಟ್ ವರ್ಕ್ ಮಾಡುವಾಗ ಪೇಪರ್ನ ಫೋಲ್ಡ್ ಮಾಡ್ತೀವಲ್ವಾ, ಆ ರೀತಿ ಪ್ಲೀಟೆಡ್ ಶೀಟ್ಸ್ ಆಗಿ ಫಾರ್ಮ್ ಆಗುತ್ತೆ. ಆಲ್ಫಾ ಹೀಲಿಕ್ಸ್ ಫಾರ್ಮ್ ಆದರೆ ಇಟ್ ವಿಲ್ ಆಲ್ವೇಸ್ ಬಿ ರೈಟ್ ಹ್ಯಾಂಡೆಡ್. ರೈಟ್ ಹ್ಯಾಂಡೆಡ್ ಹೀಲಿಕ್ಸ್ ಅಂದ್ರೆ ಏನು, ನೀವು ರೈಟ್ ಹ್ಯಾಂಡ್ ಈ ತರ ತಂಬಿಟ್ಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದಿಸ್ ಯು ಕ್ಯಾನ್ ಥಿಂಕ್ ಆಫ್ ಆಸ್ ದಿ ಆಕ್ಸಿಸ್. ಹೀಲಿಕ್ಸ್ ಈ ಆಕ್ಸಿಸ್ ಸುತ್ತ ಈ ಡೈರೆಕ್ಷನ್ ಅಲ್ಲಿ ಸ್ಪೈರಲ್ ಆಗುತ್ತೆ. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಅ ರೈಟ್ ಹ್ಯಾಂಡೆಡ್ ಹೀಲಿಕ್ಸ್. ಸೊ ಯಾವಾಗೆಲ್ಲ ನಾವು ಸೆಕೆಂಡರಿ ಸ್ಟ್ರಕ್ಚರಲ್ಲಿ ಹೀಲಿಕ್ಸ್ ಫಾರ್ಮ್ ಆಗಿರೋದನ್ನ ನೋಡ್ತೀವಿ, ದಟ್ ವಿಲ್ ಬಿ ಆಲ್ಮೋಸ್ಟ್ ಆಲ್ವೇಸ್ ರೈಟ್ ಹ್ಯಾಂಡೆಡ್ ಹೀಲಿಕ್ಸ್. ತುಂಬಾ ರೇರ್ ಲೆಫ್ಟ್ ಹ್ಯಾಂಡೆಡ್ ಹೀಲಿಕ್ಸ್ ನೀವು ನೋಡೋದು ಪ್ರೋಟೀನ್ಸ್ ಅಲ್ಲಿ. ಓಕೆ, ಸೊ ಪ್ರೈಮರಿ ಸ್ಟ್ರಕ್ಚರಲ್ಲಿ ಸ್ಟ್ರಿಂಗ್ ಆಫ್ ಬೀಡ್ಸ್ ತರ ಇತ್ತು. ಡಿಪೆಂಡಿಂಗ್ ಅಪಾನ್ ಯಾವ ಆರ್ ಗ್ರೂಪ್ ಅಡ್ಜಸೆಂಟ್ ಆಗಿ ಪ್ರೆಸೆಂಟ್ ಆಗಿದೆ, ಅದು ಹೆಂಗ್ ಇಂಟರಾಕ್ಟ್ ಮಾಡುತ್ತೆ, ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಅದರ ಬೇಸಿಸ್ ಮೇಲೆ ಕೆಲವೊಂದು ಭಾಗದಲ್ಲಿ ಹೀಲಿಕ್ಸ್ ಫಾರ್ಮ್ ಆಗುತ್ತೆ, ಕೆಲವೊಂದು ಭಾಗದಲ್ಲಿ ಬೀಟಾ ಪ್ಲೀಟೆಡ್ ಶೀಟ್ಸ್ ಫಾರ್ಮ್ ಆಗುತ್ತೆ. ಸೊ ಈ ಆಲ್ಫಾ ಹೀಲಿಕ್ಸ್ ಮತ್ತೆ ಬೀಟಾ ಪ್ಲೀಟೆಡ್ ಶೀಟ್ಸ್ಗೆ ನಾವು ಸೆಕೆಂಡರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಸೊ ಹಿಯರ್ ಯು ಕ್ಯಾನ್ ಥಿಂಕ್ ಆಫ್ ದಿಸ್ ಆಸ್ ದ ಫಸ್ಟ್ ಅಮೈನೋ ಆಸಿಡ್, ದಿಸ್ ಇಸ್ ಅವರ್ ಲಾಸ್ಟ್ ಅಮೈನೋ ಆಸಿಡ್. ಅದ್ರ ಮಧ್ಯ ಆ ಉದ್ದದ ಚೈನ್ ಇದ್ದಿದ್ದು ಕೆಲವೊಂದು ಕಡೆ ಹೀಲಿಕ್ಸ್ ಆಗಿದೆ, ಕೆಲವೊಂದು ಕಡೆ ಪ್ಲೀಟೆಡ್ ಶೀಟ್ಸ್ ಆಗಿದೆ. ಓಕೆ, ಸೊ ಈ ರೀತಿ ಒಂದು ಸ್ಟ್ರಕ್ಚರ್ ನಮ್ಗೆ ಏನು ಸಿಗುತ್ತೆ, ಇದಕ್ಕೆ ನಾವು ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಅಂತ ಕರಿತೀವಿ. ಸೊ ಪ್ರೋಟೀನ್ ಥ್ರೆಡ್ ಡಸ್ ನಾಟ್ ಎಕ್ಸಿಸ್ಟ್ ಥ್ರೂ ಔಟ್ ಆಸ್ ಅನ್ ಎಕ್ಸ್ಟೆಂಡೆಡ್ ರಿಜಿಡ್ ರಾಡ್ ತರ ಇರೋದಿಲ್ಲ. ಪ್ರೋಟೀನ್ ಆ ಸ್ಟ್ರಿಂಗ್ ಆಫ್ ಬೀಡ್ಸ್ ಹಾಗೆ ರಿಜಿಡ್ ಆಗಿರೋದ್ರಿಲ್ಲ. ದಿಸ್ ವಿಲ್ ಗೆಟ್ ಫೋಲ್ಡೆಡ್ ಇನ್ ದ ಫಾರ್ಮ್ ಆಫ್ ಆಲ್ಫಾ ಹೀಲಿಕ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಬೀಟಾ ಪ್ಲೀಟೆಡ್ ಶೀಟ್ಸ್. ಲೈಕ್ ಐ ಸೆಡ್, ಹೀಲಿಕ್ಸ್ ಆಗಿದ್ರೆ ಯಾವಾಗಲೂ ರೈಟ್ ಹ್ಯಾಂಡೆಡ್ ಆಗಿರುತ್ತೆ. ಓಕೆ, ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. Now let's talk about the tertiary structure of proteins. Okay, so primary structure ee reeti ittu, like a long chain. This is our primary structure. Secondary structure alli ee chain alle helix, pleated sheet, helix, ಹಿಂಗಾಯ್ತು ಅಂತ ಅನ್ಕೊಳ್ಳೋಣ. ಓಕೆ, ಇವಾಗ ಟರ್ಷರಿ ಸ್ಟ್ರಕ್ಚರ್ ಅಲ್ಲಿ ಈ ಸೆಕೆಂಡರಿ ಸ್ಟ್ರಕ್ಚರ್ ಹೆಂಗೆ ಇಟ್ ವಿಲ್ ಗೆಟ್ ಫೋಲ್ಡೆಡ್ ಅಪಾನ್ ಇಟ್ ಸೆಲ್ಫ್ ಅಂತ ತೋರಿಸ್ತೀನಿ. ಓಕೆ, ಸೊ ದಿಸ್ ಯು ಕ್ಯಾನ್ ಥಿಂಕ್ ಆಫ್ ಆಸ್ ಗೆಟಿಂಗ್ ಫೋಲ್ಡೆಡ್ ಅಪಾನ್ ಈಚ್ ಅದರ್. ಸೊ ಈ ರೀತಿ ಇರೋದು ನಿಮಗೆ ಹೀಲಿಕ್ಸ್, ಪ್ಲೀಟೆಡ್ ಶೀಟ್, ಹೀಲಿಕ್ಸ್, ಈ ರೀತಿ ಅದ್ರ ಮೇಲೆ ಅದು ಒಂದು ವುಲನ್ನ ನಾವು ವುಲ್ ಥ್ರೆಡ್ನ ಹೆಂಗೆ ಸುತ್ತಿ ಒಂದು ಬಾಲ್ ಮಾಡ್ತೀವಿ, ಅದೇ ರೀತಿ ಇದೊಂದು ಥ್ರೆಡ್ ಅಂತ ತಿಳ್ಕೊಂಡ್ರೆ ಅದು ಅದ್ರ ಮೇಲೆ ಅದೇ ಸುತ್ತಕೊಂಡು ಒಂದು ಹಾಲೋ ಬಾಲ್ ರೀತಿ ಫಾರ್ಮ್ ಆಗಿ ಒಂದು 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವು ಟರ್ಷರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ನಾನು ಇನಿಷಿಯಲಿ ನಿಮ್ಗೆ ಹೇಳಿದೆ ಪ್ರೈಮರಿ ಸ್ಟ್ರಕ್ಚರ್ ಬಗ್ಗೆ ಮಾತಾಡುವಾಗ, ಅದು ಒಂದು ಶೇಪ್ ತಗೊಳ್ಲಿಲ್ಲ ಅಂದ್ರೆ ಅದ್ರ ಫಂಕ್ಷನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ. ಸೊ ಒನ್ಸ್ ಈ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ತಗೊಂಡಾಗ ಅದು ಎನ್ಸೈಮ್ ಆಗಿದ್ರೆ ಅದಕ್ಕೆ ಬೇಕಾಗಿರುವಂಥ ಆಕ್ಟಿವ್ ಸೈಟ್ಗೆ ಏನು ಪಾಕೆಟ್ ಬೇಕು, ಏನು ಕ್ರೆವಿಸ್ ಬೇಕು, ಅದೆಲ್ಲ ಫಾರ್ಮ್ ಆಗೋ ರೀತಿಯಲ್ಲಿ ಅದು ಫೋಲ್ಡ್ ಆಗುತ್ತೆ. ಹಂಗೆ ಫೋಲ್ಡ್ ಆದಾಗ ನಮಗೆ ಒಂದು 3 ಡೈಮೆನ್ಷನಲ್ ವ್ಯೂ ಸಿಗುತ್ತೆ ಪ್ರೋಟೀನ್ದು.
ಒಂದು ಪ್ರೋಟೀನ್ ಫಂಕ್ಷನ್ ಆಗ್ಬೇಕಂದ್ರೆ ಅದು ಟರ್ಷರಿ ಸ್ಟ್ರಕ್ಚರ್ ಫಾರ್ಮ್ ಆಗೋದು ಇಸ್ ಆಬ್ಸಲ್ಯೂಟ್ಲಿ ನೆಸೆಸರಿ. ಅದೇನಾದ್ರೂ ಟರ್ಷರಿ ಸ್ಟ್ರಕ್ಚರ್ ಫಾರ್ಮ್ ಆಗಿಲ್ಲ ಅಂದ್ರೆ ಅದ್ರ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಟರ್ಷರಿ ಸ್ಟ್ರಕ್ಚರ್ ಇಸ್ ಆಬ್ಸಲ್ಯೂಟ್ಲಿ ನೆಸೆಸರಿ ಫಾರ್ ಮೆನಿ ಬಯೋಲಾಜಿಕಲ್ ಆಕ್ಟಿವಿಟೀಸ್ ಫಾರ್ ಪ್ರೋಟೀನ್ಸ್. ಸುಮಾರು ಪ್ರೋಟೀನ್ಸ್ ಟರ್ಷರಿ ಸ್ಟ್ರಕ್ಚರ್ ಇದ್ರೇನೆ ಅದು ಫಂಕ್ಷನಲ್ ಆಗಿರುತ್ತೆ, ಅದ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಆದರೆ ಕೆಲವೊಂದು ಪ್ರೋಟೀನ್ಸ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಪಾಲಿಪೆಪ್ಟೈಡ್ ಇರುತ್ತೆ, ಅದಕ್ಕೆ ನಾವು ಮಲ್ಟಿ ಸಬ್ ಯೂನಿಟ್ ಪ್ರೋಟೀನ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ಇಲ್ಲಿ ಒಂದು ಬಾಲ್ ರೀತಿ ಫಾರ್ಮ್ ಆಯ್ತು, ಹಾಲೋ ಬಾಲ್ ರೀತಿ ಫಾರ್ಮ್ ಆಯ್ತು. ಕೆಲವು ಪ್ರೋಟೀನ್ಸ್ ಅಲ್ಲಿ ಈ ರೀತಿಯ ಒಂದಕ್ಕಿಂತ ಹೆಚ್ಚು, ಹೌ ಡು ಯು ರೈಟ್ ಇಟ್? ಓಕೆ, ಸೊ ಗ್ರೇಟರ್ ದೆನ್ 1 ಇಂಥ ಸ್ಟ್ರಕ್ಚರ್ಸ್, ಟರ್ಷರಿ ಸ್ಟ್ರಕ್ಚರ್ಸ್ ಫಾರ್ಮ್ ಆಗಿ ಅದು ಬೈಂಡ್ ಆದ್ರೆ ಒಟ್ಟಿಗೆ, ಅವಾಗ ಮಾತ್ರ ಅದರದ್ದು ಫಂಕ್ಷನ್ ಫಾರ್ಮ್ ಮಾಡೋಕ್ಕಾಗತ್ತೆ. ಅಂಥ ಪ್ರೋಟೀನ್ಸ್ಗೆ ನೆಕ್ಸ್ಟ್ ಒಂದು ಲೆವೆಲ್ ಇದೆ, ದಟ್ ಇಸ್ ಕಾಲ್ಡ್ ಕ್ವಾಟರ್ನರಿ ಸ್ಟ್ರಕ್ಚರ್. ಕ್ವಾಟರ್ನರಿ ಸ್ಟ್ರಕ್ಚರ್ ಈ ರೀತಿ ಕಾಣಿಸುತ್ತೆ ನಿಮಗೆ. ಸೊ ಕೆಲವೊಂದು ಪ್ರೋಟೀನ್ಸ್ ಅಲ್ಲಿ ಮೋರ್ ದೆನ್ 1 ಪಾಲಿಪೆಪ್ಟೈಡ್, ಅಲ್ಲಿ ಈಚ್ ಪಾಲಿಪೆಪ್ಟೈಡ್ಗೆ ನಾವು ಒಂದು ಸಬ್ ಯೂನಿಟ್ ಅಂತ ಕರಿತೀವಿ. ಈಚ್ ಪಾಲಿಪೆಪ್ಟೈಡ್ ಇಸ್ ನೋನ್ ಆಸ್ ಅ ಸಬ್ ಯೂನಿಟ್. ಬಿಕಾಸ್ there is more than one subunit, we call it a multi subunit protein. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 4 ಇದೆ. ಸಿ, we have 1, 2, 3, 4. 4 such hollow balls have come together, joined and has formed the quaternary structure. ಸೊ ನೆನ್ಪಿಟ್ಕೊಳ್ಳಿ, ಎಲ್ಲ ಪ್ರೋಟೀನ್ಸ್ಗೂ ಕ್ವಾಟರ್ನರಿ ಸ್ಟ್ರಕ್ಚರ್ ಅವಶ್ಯಕತೆ ಇಲ್ಲ. ಸುಮಾರು ಪ್ರೋಟೀನ್ಸ್ಗೆ ಟರ್ಷರಿ ಸ್ಟ್ರಕ್ಚರಲ್ಲೇ ಅದು 3 ಡೈಮೆನ್ಷನಲ್ ಫಾರ್ಮ್ ತಗೊಂಡಾಗ ಅದ್ರ ಫಂಕ್ಷನ್ ಪರ್ಫಾರ್ಮ್ ಮಾಡೋ ಅಬಿಲಿಟಿ ಬಂದ್ಬಿಟ್ಟಿರುತ್ತೆ. ಯಾವ್ದೆಲ್ಲ ಪ್ರೋಟೀನ್ಸ್ ಮಲ್ಟಿ ಸಬ್ ಯೂನಿಟ್ ಪ್ರೋಟೀನ್ಸ್ ಆಗಿದೆ, ಒಂದಕ್ಕಿಂತ ಹೆಚ್ಚು ಪಾಲಿಪೆಪ್ಟೈಡ್ ಇದೆ, ಅಂತ ಪ್ರೋಟೀನ್ಸ್ಗೆ ಮಾತ್ರ ಈ ಕ್ವಾಟರ್ನರಿ ಸ್ಟ್ರಕ್ಚರ್ದು ಅವಶ್ಯಕತೆ ಇರುತ್ತೆ. ಸೊ ದೀಸ್ ಸಮ್ ಪ್ರೋಟೀನ್ಸ್ where there is an assembly of more than 1 polypeptide or subunits. Illi, the manner in which these individual folded polypeptides are arranged with respect to each other. Okay, so illi 4 anta balls ide ankolana. 1, 2, 3, 4. ಈ 4ರಲ್ಲಿ ಆಚೆ ಕಡೆ ಸ್ವಲ್ಪ R ಗ್ರೂಪ್ಸ್ ಇರ್ಬೋದು. ಬೇಸ್ಡ್ ಆನ್ ಯಾವ ಗ್ರೂಪ್ಸ್ ಆಚೆ ಕಡೆ ಇದೆ, ಬೇಸ್ಡ್ ಆನ್ ಹೌ the outside of this interacts with the outside of this, ಇದು ಪರ್ಟಿಕ್ಯುಲರ್ ಶೇಪ್ಸ್ ನ ತಗೊಳುತ್ತೆ. ಇಟ್ ಕುಡ್ ಬಿ ಅರೇಂಜ್ ಲೈಕ್ 1, 2, 3, 4, one on top of each other like a cube, or it could just become like a linear chain of 4 subunits. ಇದು ಹೆಂಗ್ ಅರೇಂಜ್ ಆಗುತ್ತೆ, that will give us the final architecture of the protein, and that is what we call as the quaternary structure. ಇಲ್ಲಿ ನಿಮಗೆ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಇದು ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್. ಹಿಮೋಗ್ಲೋಬಿನ್ ಏನಂತ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? RBC, ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಏನಿದೆ ಅದರೊಳಗಡೆ ಹಿಮೋಗ್ಲೋಬಿನ್ ಅಂತ ಒಂದು ಮಾಲಿಕ್ಯೂಲ್ ಇದೆ. ಈ ಮಾಲಿಕ್ಯೂಲ್ ಗೇಷಿಯಸ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ನಾವೇನು ಆಕ್ಸಿಜನ್ ತಗೊಳ್ತೀವಿ ಲಂಗ್ಸ್ ಒಳಗೆ ಹೋಗುತ್ತೆ, ಲಂಗ್ಸ್ ಇಂದ ಬ್ಲಡ್ ಎಲ್ಲ ಬಾಡಿ ಪಾರ್ಟ್ಸ್ಗೂ ಅದನ್ನ ಸಪ್ಲೈ ಮಾಡುತ್ತಲ್ವಾ. ಸೊ ಬ್ಲಡ್ ಅಲ್ಲಿರುವಂಥ RBC ಒಳಗಡೆ ಈ ಹಿಮೋಗ್ಲೋಬಿನ್ ಇರುತ್ತೆ. ಈ ಹಿಮೋಗ್ಲೋಬಿನ್ ಇಟ್ ಸೆಲ್ಫ್ ಇಸ್ ವಾಟ್ ವಿಲ್ ಕ್ಯಾಚ್ ದಟ್ oxygen, bind to that oxygen and deliver it to our tissues. Okay, so e hemoglobin molecule, which is very 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 important in the transport of oxygen and carbon dioxide in our body, adu kuda ಒಂದು ಮಲ್ಟಿ ಸಬ್ ಯೂನಿಟ್ ಪ್ರೋಟೀನ್. ಈ ಹಿಮೋಗ್ಲೋಬಿನ್ ಅಲ್ಲಿ ನಾವು 4 ಸಬ್ ಯೂನಿಟ್ ನೋಡಬಹುದು, 2 ರೀತಿದು. ಒಂದು ಆಲ್ಫಾ ಟೈಪ್ ಅಥವಾ ಆಲ್ಫಾ ಸಬ್ ಯೂನಿಟ್, ಇನ್ನೊಂದು ಬೀಟಾ ಸಬ್ ಯೂನಿಟ್. 2 ಆಲ್ಫಾ ಸಬ್ ಯೂನಿಟ್, 2 ಬೀಟಾ ಸಬ್ ಯೂನಿಟ್ ಒಟ್ಟಿಗೆ ಬಂದ್ರೆ ಮಾತ್ರ ಹಿಮೋಗ್ಲೋಬಿನ್ ಅದ್ರ ಫಂಕ್ಷನಲ್ ಫಾರ್ಮ್ ನ ತಗೊಳ್ಳೋದು. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ಇನ್ ದಿಸ್ ಇಲಸ್ಟ್ರೇಷನ್ 1, 2 ಆಲ್ಫಾ ಇದೆ, 2 ಬೀಟಾ ಇದೆ. ಇದು 4 ಒಂದ್ರ ಮೇಲೆ ಒಂದು ಹಿಂಗ್ ಈ ರೀತಿ ಅರೇಂಜ್ ಆದ್ರೆ ಮಾತ್ರ ಇದು ಆಕ್ಸಿಜನ್ ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಇದಕ್ಕೆ ಸಾಧ್ಯ. ಸೊ ದಿಸ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಅ ಮಲ್ಟಿ ಸಬ್ ಯೂನಿಟ್ ಪ್ರೋಟೀನ್. ಓಕೆ, ಸೊ ಈ ಇಲಸ್ಟ್ರೇಷನ್ ನೀವೀಗ ನೋಡಿ ನಿಮಗೆ ಪೂರ್ತಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಸಮ್ಮರಿ ಇಲ್ಲೇ ಸಿಕ್ಬಿಡುತ್ತೆ. ಪ್ರೈಮರಿ ಸ್ಟ್ರಕ್ಚರ್ ಅಲ್ಲಿ ಏನಾಗುತ್ತೆ, ಅಮೈನೋ ಆಸಿಡ್ಸ್ ಆರ್ ಜಾಯಿಂಡ್ ಟು ಈಚ್ ಅದರ್ ಬೈ ಮೀನ್ಸ್ ಆಫ್ ಪೆಪ್ಟೈಡ್ ಬಾಂಡ್ಸ್ ಅಂಡ್ ದೇ ಫಾರ್ಮ್ ಅ ಲಾಂಗ್ ಚೈನ್, ಲೀನಿಯರ್ ಚೈನ್ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವು ಈ ಲೀನಿಯರ್ ಚೈನ್ಗೆ ನಾವು ಪ್ರೈಮರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ನಾವು ಸೆಕೆಂಡರಿ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ಬೇಕಂದ್ರೆ
ಇದು ಡಿಪೆಂಡಿಂಗ್ ಅಪಾನ್ ವಿಚ್ ಆರ್ ದಿ ಆರ್ ಗ್ರೂಪ್ಸ್ ದಟ್ ಆರ್ ಅಡ್ಜಸೆಂಟ್ ಅದರದ್ದು ರಿಯಾಕ್ಷನ್ ಬೇಸಿಸ್ ಮೇಲೆ ಆ ಉದ್ದದ ಚೈನಲ್ಲಿ ಕೆಲವೊಂದು ಕಡೆ ಸ್ಪ್ರಿಂಗ್ ತರ ಹೆಲಿಕ್ಸ್ ಫಾರ್ಮ್ ಆಗುತ್ತೆ, ಕೆಲವೊಂದು ಕಡೆ ಬೀಟಾ ಪ್ಲೀಟೆಡ್ ಶೀಟ್ಸ್ ಫಾರ್ಮ್ ಆಗುತ್ತೆ. ಈ ಹೆಲಿಕ್ಸ್ ಮತ್ತೆ ಬೀಟಾ ಪ್ಲೀಟೆಡ್ ಶೀಟ್ಸ್ಗೆ ನಾವು ಸೆಕೆಂಡರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್ ಕ್ಯಾನ್ ಐದರ್ ಫಾರ್ಮ್ ದಿಸ್ ಆರ್ ಇಟ್ ಕ್ಯಾನ್ ಫಾರ್ಮ್ ದಿಸ್. ಓಕೆ, ಬೇರೆ ಬೇರೆ ರೀಜನ್ ಅಲ್ಲಿ ಬೇರೆ ಬೇರೆ ರೀತಿಯದ್ದು ಫಾರ್ಮ್ ಆಗುತ್ತೆ. ಟರ್ಷರಿ ಸ್ಟ್ರಕ್ಚರ್ ಅಲ್ಲಿ ಇದು ವಿಲ್ ಕಮ್ ಟುಗೆದರ್. ಸಿ ಹಿಯರ್ ಯು ಕ್ಯಾನ್ ಸಿ ಇಲ್ಲಿ ಒಂದು ಹೆಲಿಕ್ಸ್ ಇದೆ, ಇಲ್ಲಿ ಬೀಟಾ ಪ್ಲೀಟೆಡ್ ಶೀಟ್ಸ್ ಇದೆ, ಮಧ್ಯ ಮಧ್ಯ ಈ ತರ ಲೂಪ್ಸ್ ಕೂಡ ಇರುತ್ತೆ. ಕೆಲವೊಂದು ಕಡೆ ಹಿಂಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಹೆಲಿಕ್ಸ್ ಇದೆ, ಇಲ್ಲಿ ಬೀಟಾ ಪ್ಲೀಟೆಡ್ ಶೀಟ್ ಇದೆ. So this will coil around each other and form a hollow woolen ball-like structure that will give us the three-dimensional structure of the protein. ಅದಕ್ಕೆ ನಾವು tertiary structure ಅಂತ ಕರಿತೀವಿ. Quaternary structure only in some proteins ನಾವು ನೋಡ್ಬೋದು, like hemoglobin. ಇಲ್ಲಿ ಒಂದಕ್ಕಿಂತ ಹೆಚ್ಚು ಪಾಲಿಪೆಪ್ಟೈಡ್ ಅಥವಾ ಒಂದಕ್ಕಿಂತ ಹೆಚ್ಚು ಸಬ್ ಯೂನಿಟ್ ಇನ್ವಾಲ್ವ್ ಆಗಿರುತ್ತೆ. ಆ ಸಬ್ ಯೂನಿಟ್ಸ್ ಇಂಡಿವಿಜುವಲಿ ಟರ್ಷರಿ ಫಾರ್ಮ್ ಅಲ್ಲಿ ಇರುತ್ತೆ. ಇದು ಒಟ್ಟಿಗೆ ಬಂದು ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗೋದಕ್ಕೆ ನಾವು ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ವಿತ್ ದಿಸ್ ವಿ ಹ್ಯಾವ್ ಫಿನಿಶ್ಡ್ ಎವ್ರಿಥಿಂಗ್ ವಿ ಹ್ಯಾಡ್ ಟು ಕವರ್ ಅಬೌಟ್ ಪ್ರೋಟೀನ್ಸ್ ಇನ್ ದ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್. ಐ ಹೋಪ್ ನಿಮ್ಗೆ ಈವರೆಗೂ ಏನೆಲ್ಲ ಕಲ್ತ್ಕೊಂಡಿದ್ದೀರಾ ಪ್ರೋಟೀನ್ಸ್ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ. ಒಂದು ಡಿಸ್ಕ್ಲೇಮರ್ ನಾನು ಆಲ್ರೆಡಿ ಕೊಡ್ಬೇಕು ನಿಮಗೆ. NCERT ಅಲ್ಲಿ ಸೀಕ್ವೆನ್ಸ್ ಏನು ಕಲ್ಸ್ಕೊಟ್ಟಿದ್ದಾರೆ ಅದು ಫ್ಲೋ ತುಂಬಾ ಅರ್ಥ ಮಾಡ್ಕೊಳ್ಳೋಕೆ ಈಸಿಯಾಗಿರೋ ಥರ ಇಲ್ಲ. ಫಸ್ಟ್ ಮೋನೋಮರ್ಸ್ ಬಗ್ಗೆ, ಎಲ್ಲ ಮೋನೋಮರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಮತ್ತೆ ಮಧ್ಯದಲ್ಲಿ ಪ್ರೈಮರಿ ಸೆಕೆಂಡರಿ ಮೆಟಬಲೈಟ್ಸ್ ಬರುತ್ತೆ. ಕೊನೆಯದಾಗಿ ಪಾಲಿಮರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಅದಾದ್ಮೇಲೆ ಬಾಂಡ್ ಫಾರ್ಮೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಅ ವೆರಿ ಸ್ಕ್ಯಾಟರ್ಡ್ ಇನ್ಫಾರ್ಮೇಶನ್. ಅಷ್ಟು ಈಸಿಯಾಗಿ ಅರ್ಥ ಆಗೋ ಥರ ಇನ್ಫಾರ್ಮೇಶನ್ನ ಫ್ಲೋ ಇಲ್ಲ NCERT ಅಲ್ಲಿ. ಹಾಗಾಗಿ ನಿಮ್ಗೆ ಅರ್ಥ ಆಗಲಿ, ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಬರೀ ಪ್ರೋಟೀನ್ಸ್ನ ಅಮೈನೋ ಆಸಿಡ್, ಮೋನೋಮರ್, ಬಾಂಡ್ ಫಾರ್ಮೇಷನ್, ಪಾಲಿಮರ್ ಹೆಂಗಾಗುತ್ತೆ, ಇದಷ್ಟು ಪ್ರೋಟೀನ್ಸ್ಗೆ ಏನೆಲ್ಲ ರಿಲೇಟೆಡ್ ಇದೆ ಈ ಚಾಪ್ಟರ್ನಲ್ಲಿ ಅದನ್ನೆಲ್ಲ ತಗೊಂಡು ಒಂದು ಸೆಷನಲ್ಲಿ ಹಾಕಿದ್ದೀನಿ. ಇದೇ ರೀತಿ ನಾವು ನ್ಯೂಕ್ಲಿಯಿಕ್ ಆಸಿಡ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ನ ಕೂಡ ಕಲಿತೀವಿ. ಬಟ್ ಈ ಚಾಪ್ಟರ್ದು ನೀವು ಎಲ್ಲ ಲೆಕ್ಚರ್ಸ್ ನೋಡಾಗಿ ನೀವು NCERTನ ಓಪನ್ ಮಾಡಿದ್ರೆ ನಿಮಗೆ ತುಂಬ ಈಸಿಯಾಗಿ ಚಾಪ್ಟರ್ ಅರ್ಥ ಆಗುತ್ತೆ, ಯಾವುದೇ ರೀತಿಯ ಕನ್ಫ್ಯೂಷನ್ ಇರೋದಿಲ್ಲ. ಆಲ್ ರೈಟ್, ಸೊ ವಿತ್ ದಿಸ್ ಐ ವಾಂಟ್ ಟು ಸೈನ್ ಆಫ್ ಫ್ರಮ್ ಟುಡೇಸ್ ಸೆಷನ್. ಅಂಟಿಲ್ ಐ ಸಿ ಯು ನೆಕ್ಸ್ಟ್. Keep studying, work hard, stay happy. ಧನ್ಯವಾದಗಳು.